ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೌದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಯಸ್ಯ ಪ್ರಚಂಡ ತಪಸಾ ಶ್ರುತಿಗೀತವೃತ್ತಃ ತುಷ್ಟೋ ಹರಿಃ ಕಿಲ ವಶಂ ವದತಾಮವಾಪ ಶ್ರೀಮಧ್ವಸನ್ಮತಪಯೋನಿಧಿ ಪೂರ್ಣಚಂದ್ರಃ ಶ್ರೀವಿಷ್ಣುತೀರ್ಥಮುನಿರಾಣ್ಮುದಮಾತನೋತು ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಇವತ್ತು ಮನೋನಿಯಾಮಕರಾದ ಮಹರುದ್ರದೇವರನ್ನು ಸ್ಮರಣೆ ಮಾಡಲೇಬೇಕಾದಂಥ ದಿನ. ಶಿವರಾತ್ರಿ. ವಿಷ್ಣು ಭಕ್ತರೆಲ್ಲರೂ ಶಿವನನ್ನು ವಿಶೇಷವಾಗಿ ಆರಾಧನೆ ಮಾಡಬೇಕು. ವೈಷ್ಣವಾನಾಂ ಯಥಾ ಶಂಭು ಅಂತ ಒಂದು ಮಾತು. ವಿಷ್ಣು ಭಕ್ತರಾದವರು ಶಂಭುನನ್ನು ಚೆನ್ನಾಗಿ ಅನುಸಂಧಾನ ಮಾಡಲಿ ಅಂತ ವೈಷ್ಣವರ ಮಧ್ಯದಲ್ಲಿ ವೈಷ್ಣವಾಗ್ರೇಸರ ಅಂತಂದರೆ ಶಂಭು ಶಿವನೆನಿಸಿದ್ದಾನೆ. ಮನಸ್ಸು ಒಳ್ಳೊಳ್ಳೆ ಕಾರ್ಯದಲ್ಲಿ ಪ್ರೇರಣೆ ಆಗಬೇಕಾದ್ರೆ ಶಿವನ ಆಶೀರ್ವಾದ ಬೇಕು. ಉಮಾವೈ ವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತಃ ಅಂತ ಭಗವತ್ಪಾದರು ಭಾಷ್ಯದಲ್ಲಿ ಹೇಳ್ತಾರೆ. ಉಮಾದೇವಿ ಅಂದರೆ ಮಾತಿನ ದೇವತೆ, ರುದ್ರದೇವರು ಅಂದರೆ ಮನಸ್ಸಿನ ದೇವತೆ. ಈ ಮನಸ್ಸು ಹಾಗೂ ಮಾತಿನ ಇಬ್ಬರ ಅನ್ಯೋನ್ಯತೆಯನ್ನು ಚೆನ್ನಾಗಿ ಅರ್ಥವರು ಯಾವತ್ತೂ ಕೂಡ ಸಂಸಾರದಲ್ಲಿ ಅವರ ದಾಂಪತ್ಯದಲ್ಲಿ ವಿಚ್ಛೇದನ ಬರಲ್ಲ ಅಂತ ಹೇಳ್ತಾರೆ. ನ ದಾಂಪತ್ಯಾತ್ ವಿಹೀಯತೆ, ದಾಂಪತ್ಯದಿಂದ ದೂರವಾಗಲ್ಲ. ಅಂಥ ಮಹಿಮರು ಉಮಾದೇವಿ ಹಾಗೂ ರುದ್ರದೇವರು ಅಂತ ಅನುಸಂಧಾನ ಮಾಡಿಸ್ತಾರೆ. ಶಿವನನ್ನು ಪ್ರಾರ್ಥನೆ ಮಾಡುವಾಗ ದಾಸರು ಕೂಡ ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ ಹಿರಿಯರು. ಮನಸ್ಸು ಅಷ್ಟು ಸುಲಭವಾಗಿ ಭಗವಂತನ ಕಡೆ ನೆಲೆಸ್ತದೆ ಅಂತಿಲ್ಲ. ಬೇರೆ ಬೇರೆ ಕಾರಣಗಳಿದೆ, ಏನೇನೋ ವಿಘ್ನಗಳೂ ಇವೆ. ನೆಲೆಸ್ತದೆ, ಅವಿಚ್ಛಿನ್ನವಾಗಿ ನೆಲೆಸಲ್ಲ. ಅದಕ್ಕೆ ದಾಸರು ಪ್ರಾರ್ಥನೆ ಮಾಡ್ತಾ ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ. ಒಂದು ಪಾತ್ರೆಯಲ್ಲಿ ಹಾಕಿದ ಎಣ್ಣೆ ಮತ್ತೊಂದು ಪಾತ್ರೆಗೆ ತೆಗಿಬೇಕಾದಾಗ ಸ್ವಲ್ಪವೂ ಧಾರೆಯಲ್ಲಿ ವಿಚ್ಛೇದ ಬರಲ್ಲ, ಅವಿಚ್ಛಿನ್ನವಾಗಿ ಧಾರೆ. ನಮ್ಮ ಮನಸ್ಸು ಭಗವಂತನ ಕಡೆಯಲ್ಲಿ ಅವಿಚ್ಛಿನ್ನವಾಗಿ ರಥವಾಗಬೇಕು. ಅದು ಶಿವನಿಗೆ ಮಾತ್ರ ಸಾಧ್ಯ ಆಗಿದೆ ಅಂತೆ. ಅವನೇ ಮನಸ್ಸಿನ ದೇವತೆ. ಆದ್ದರಿಂದ ಅವನನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ನಮ್ಮ ಮನಸ್ಸನ್ನು ಕೂಡ ಹಾಗೆ ನೆಲೆಗೊಳಿಸುವಂತೆ ಮಾಡ್ತಾನೆ ಅಂತಾರೆ. ಶಿವನ ಮಹಿಮೆಯನ್ನು ಇವತ್ತಿನ ದಿವಸ ವಿಶೇಷವಾಗಿ ಕೊಂಡಾಡ್ತಾರೆ. ಶಿವನ ಮಹಿಮೆಯಲ್ಲಿ ಬರುವಂಥ ಅಂಶಗಳು ಬಹಳ. ಶಿವ, ಭವ, ಮೃಡ, ಹರ ಎರಡೆರಡು ಅಕ್ಷರದ ನಾಮವನ್ನು ಹೇಳೋದರಿಂದಲೇ ಶಿವ ನಮ್ಮನ್ನು ಹರಿಸ್ತಾನೆ, ಅನುಗ್ರಹಿಸ್ತಾನೆ ಅಂತ ಹೇಳಿದ್ದಾರೆ. ಶಿವ ಶಿವೇತಿ 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 ವೈ ಭವ ಭವೇತಿ 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 ವಾ ಮೃಡ ಮೃಡೇತಿ 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 ವೈ ಹರ ಹರೇತಿ 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 ವಾ. ಎರಡೇ ಅಕ್ಷರದ ಒಂದು ಶ್ಲೋಕ ಇದು. ಶಿವ, ಭವ, ಮೃಡ, ಹರ ಅಂತ ನಾಮಗಳು.
2 ಅಕ್ಷರದ ನಾಮದಿಂದಲೂ ಸ್ತೋತ್ರ ಮಾಡಿದರೆ ಶಿವ ನಮ್ಮ ಮೇಲೆ ಅನುಗ್ರಹ ಮಾಡ್ತಾನೆ ಅಂತ ಭಾಗವತ ಪುರಾಣದಲ್ಲಿ ಹೇಳ್ತಾರೆ. ಯದ್ವಕ್ಷರಂ ನಾಮ ಗಿರೇರಿತಂ ನೃಣಾಮ್ ಅಂತ. 2 ಅಕ್ಷರದ ನಾಮವನ್ನು ಹೇಳಿದರೂ ಕೂಡ ನಮ್ಮ ಮೇಲೆ ಪ್ರೀತನಾಗ್ತಾನೆ, ಅನುಗ್ರಹ ಮಾಡ್ತಾನೆ. ಮಹಾನುಭಾವರಾದ ತ್ರಿವಿಕ್ರಮ ಪಂಡಿತರು ಶಿವನನ್ನು ಕುರಿತು ಸ್ತೋತ್ರ ಮಾಡುವಾಗ ಶಿವ ಹೇಗಿದ್ದಾನೆ ಅಂತ ಸ್ಮರಣೆ ಮಾಡಲಿ, ಅವನ ಆಕಾರವನ್ನು ಮನಸ್ಸಿಗೆ ತಂದುಕೊಳ್ಳಿ ಅಂತ ಪ್ರಾರ್ಥನೆ ಮಾಡುವುದು ಹೇಳಿಕೊಡ್ತಾರೆ. ಸ್ಫುಟಂ ಸ್ಫಟಿಕ ಸಪ್ರಭಂ ಸ್ಫುಟಿತಹಾಟಕ ಶ್ರೀಜಟಂ ಶಶಾಂಕದಳಶೇಖರಂ ಕಪಿಲಫುಲ್ಲನೇತ್ರತ್ರಯಂ ತರಕ್ಷುವರಕೃತ್ತಿಮತ್ ಭುಜಗಭೂಷಣಂ ಭೂತಿಮತ್ ಕದಾನುಷಿತಿ ಕಂಠತೆ ವಪುರವೇಕ್ಷತೆ ವೀಕ್ಷಣಂ. ಹೇ ಶಿತಿಕಂಠ, ಶಿವನ ಕಂಠ ವಿಷಪಾನ ಮಾಡಿದ್ದರಿಂದ ನೀಲವಾಗಿದೆ, ಹಾಗಾಗಿ ಶಿತಿಕಂಠ ಅಂತ ನಾಮ ಅವರನ್ನು ಕರೀತದೆ. ಹೇ ಶಿತಿಕಂಠನೇ, ನಿನ್ನ ಆಕಾರವನ್ನು, ನಿನ್ನ ರೂಪವನ್ನು ನಾನು ಯಾವಾಗ ಕಂಡೇನು, ನನ್ನ ಕಣ್ಣಿಗೆ ನೀನು ಯಾವಾಗ ಬೀಳ್ತಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಸ್ಫುಟಂ ಸ್ಫಟಿಕ ಸಪ್ರಭಂ, ಸ್ಫಟಿಕದ ಮಣಿ ಬೆಳ್ಳಗಿರ್ತದೆ, ಹಿಮಪರ್ವತ ಇದ್ದ ಹಾಗಿರ್ತದೆ. ಹಾಗೆ ಶಿವನ ದೇಹವು ಕೂಡ ಸ್ಫಟಿಕದ ದೇಹ ಇದ್ದ ಹಾಗಿದೆ ಅಂತೆ. ಅದಕ್ಕೆ ಅವರನ್ನು ಸ್ಫುಟಂ ಸ್ಫಟಿಕ ಸಪ್ರಭಂ ಸ್ಫುಟಿತ ಹಾಟಕ ಶ್ರೀಜಟಂ. ಹಾಟಕ ಅಂದರೆ ಬಂಗಾರ, ಸ್ಫುಟಿತ ಹಾಟಕ ಶ್ರೀಜಟಂ. ಶಿವ ತಲೆ ಮೇಲೆ ಕಟ್ಟಿದಂಥ ಜಟ ಅದು ಬಂಗಾರದಂತೆ ಅಪೂರ್ವವಾದ ಹೊಳಪನ್ನು ಪಡೆದಿದೆ ಅಂತೆ. ಶಶಾಂಕದಳ ಶೇಖರಂ, ಶಶಾಂಕದಳ ಅರ್ಧಚಂದ್ರನನ್ನು ತನ್ನ ಶಿಖರದಲ್ಲಿ ಧರಿಸಿದಾನಂತೆ. ಕಪಿಲ ಫುಲ್ಲ ನೇತ್ರತ್ರಯಂ, ಕಪಿಲ ಫುಲ್ಲ ನೇತ್ರ, ಆ ಶಿವನ ಕಣ್ಣುಗಳು ಪಿಂಗವರ್ಣದ್ದಾಗಿದೆ ಅಂತೆ, ಹಳದಿ ಬಣ್ಣ ಸ್ವಲ್ಪ. ಹಾಗೆ ಅವನ ಕಣ್ಣುಗಳಿದ್ದಾವೆ, ಅರಳಿದಾವೆ. ದೇಹದಲ್ಲಿ ಸುತ್ತಿದಂತಹ ಪ್ರತ್ಯೇಕ ವಸ್ತ್ರ ಅಂತಿಲ್ಲ, ಹುಲಿ ಚರ್ಮವನ್ನು ಹೊತ್ತಿದಾನಂತೆ. ಹಾಗಾಗಿ ರುದ್ರದೇವರು ಯಾವತ್ತೂ ವಸ್ತ್ರ ತೊಟ್ಟದ್ದು ಅಂತಿಲ್ಲಂತೆ. ತರಕ್ಷುವರ ಕೃತ್ತಿಮತ್, ತರಕ್ಷು ಅಂದರೆ ಹುಲಿ, ಆ ಹುಲಿಯ ಚರ್ಮವನ್ನೇ ತನ್ನ ದೇಹದಲ್ಲಿ ಸುತ್ತುಕೊಂಡಿದ್ದಾನೆ. ಭುಜಗ ಭೂಷಣಂ ಭೂತಿಮತ್, ಆಭರಣ ಯಾವುದೂ ಬೇರೆ ಹಾಕ್ಕೊಂಡಿಲ್ಲ, ಬಂಗಾರದ್ದು. ಭುಜಗ, ಹಾವುಗಳನ್ನೇ ತನ್ನ ದೇಹದೊಳಗೆ ಆಭರಣ ಮಾಡ್ಕೊಂಡು ಹಾಕ್ಕೊಂಡ್ಬಿಟ್ಟಿದ್ದಾನೆ. ಹೀಗೆ ನಮ್ಮ ಕಣ್ಣು ಮುಂದೆ ಶಿವನಿದ್ದಾನೆ ಅಂತ ಕಲ್ಪನೆಗೆ ತಂದುಕೊಳ್ಬೇಕು. ದೇಹದ ಬಣ್ಣ, ಜಟಾಜೂಟ, ಹುಲಿ ಚರ್ಮಾಂಬರಧರ, ಹಾಗೂ ಧರಿಸಿದಂತಹ ಆಭರಣ ಯಾವುದು ಪ್ರತ್ಯೇಕ ಇಲ್ಲ, ಹಾವುಗಳೇ ಆಭರಣ, ಪಿಂಗವರ್ಣದ ಕಣ್ಣು, ಅರಳಿದ ಕಣ್ಣು, ಅರ್ಧಚಂದ್ರನನ್ನು ತನ್ನ ತಲೆ ಮೇಲೆ ಹೊತ್ತಿದ್ದಾನೆ. ಅಂತಹ ಹೇ ಶಿವ, ನಿನ್ನ ಈ ದೇಹ, ನಿನ್ನ ಈ ಮೂರ್ತಿ, ನಿನ್ನ ಆಕಾರ ನನ್ನ ಕಣ್ಣಿಗೆ ಯಾವಾಗ ಬೀಳ್ತದಪ್ಪ, ಬೀಳೋ ಹಾಗೆ ಮಾಡು, ನನ್ನ ಕಣ್ಣಿಗೆ ಕಾಣು ಅಂತ ಪ್ರಾರ್ಥನೆ ಮಾಡ್ತಾರೆ ತ್ರಿವಿಕ್ರಮ ಪಂಡಿತರು. ಇದು ಶಿವಸ್ತುತಿ ಅಂತ ಅವರೇ ಮಾಡಿದಂಥ ಸ್ತೋತ್ರ ಅಂತ ವರ್ಣನೆ ಇದೆ. ಹಾಗೆಯೇ ಶಿವನನ್ನು ಮತ್ತೆ ಆರಾಧನೆ ಮಾಡುವವರು ಅವನು ಹೇಗಿದ್ದಾನೆ ಅಂತ ಚಿಂತನೆ ಮಾಡುವಾಗ ಮತ್ತೊಂದನ್ನು ಹೇಳ್ತಾರೆ. ರಸಾಘನ ರಸಾನಲ ನಿವಿವಸ್ವದ್ವಿಧು ಪ್ರಯಷ್ಟೃಷ ನಿಮಿಷ್ಟಮಿತ್ಯಜ ಭಜಾಮಿ ಮೂರ್ತ್ಯಷ್ಟಕಂ. ಅದು ಮುಂದೆ ಬರುವಂತಹ ಶ್ಲೋಕ. 2ನೇ ಶ್ಲೋಕ, ತ್ರಿಲೋಚನ ವಿಲೋಚನೆ ಲಸತಿತೆ ಲಲಾಮಾಯಿತೆ ಸ್ಮರೋ ನಿಯಮಘಸ್ಮರೋ ನಿಯಮಿನಾಂ ಅಭೂದ್ಭಸ್ಮಸಾತ್ ಸ್ವಭಕ್ತಿಲತಯಾ ವಶೀ ಕೃತವಶೀ ಸತೀಯಂ ಸತೀ ಸ್ವಭಕ್ತವಶಗೋ ಭವಾನಪಿ ವಶೀ ಪ್ರಸೀದ ಪ್ರಭೋ. 2ನೇ ಮಾತು. ಶಿವ ಹೇಗಿದ್ದಾನೆ ಅಂತಾಗ ತ್ರಿಲೋಚನ ವಿಲೋಚನೆ, 3 ಕಣ್ಣಿನವನಾಗಿದ್ದಾನೆ.
ಅವನ ಕಣ್ಣುಗಳು ಮೂರಿದ್ದಾವೆ. ಅಷ್ಟೇ ಅಲ್ಲದೇನೆ ವಿಲೋಚನೆ ಲಸತಿತೆ ಲಲಾಮಾಯಿತೆ, ಅವನ ಕಣ್ಣುಗಳಲ್ಲಿ ಮೂರನೇ ಒಂದು ಕಣ್ಣು ಮಧ್ಯದಲ್ಲಿ ಬಂದಿದೆ ಅಂತೆ. ಪ್ರತ್ಯೇಕವಾಗಿ ಅವನು ತಿಲಕ ಇಟ್ಕೊಳ್ಬೇಕಾಗಿಲ್ಲ. ಆ ಮೂರನೇ ಕಣ್ಣೇ ಶಿವನಿಗೆ ಲಲಾಮದಂತಿದೆ ಅಂತೆ. ಲಲಾಮ ಅಂದರೆ ಹಣೆ ಮೇಲಿಡುವಂಥ ತಿಲಕದಂತಿದೆ ಅಂತೆ. ಹಾಗೇ ಇರುವಂಥ ಶಿವನ ನಿಯಮಿನಾಂ ಅಭೂದ್ಭಸ್ಮಸಾತ್ ಸ್ಮರೋ ನಿಯಮಘಃ, ಒಮ್ಮೆ ಶಿವ ತಪಸ್ಸಿ ಕೂತಾಗ ಮನ್ಮಥ ಬಂದು ಅವನ ತಪಸ್ಸನ್ನು ವಿಘ್ನ ಮಾಡಲಿಕ್ಕೆ ಬಂದ. ಸ್ಮರ ಅಂದರೆ ಮನ್ಮಥ. ಆ ಮನ್ಮಥ ಬಂದು ಏನಾದರೂ ಮಾಡಿ ಇವನ ತಪಸ್ಸನ್ನು ನಾಶ ಮಾಡಬೇಕು ಅಂತ ಶಿವನ ಮೂರನೇ ಕಣ್ಣಿನಲ್ಲಿ ಬಂದ ಬೆಂಕಿಯ ಜ್ವಾಲೆ ಆ ಮನ್ಮಥನನ್ನು ಕೂಡ ಭಸ್ಮ ಮಾಡಿಬಿಡ್ತಂತೆ. ಹೀಗಿದ್ದಾನೆ ಶಿವ ಅಂತ ಅವನ ಮೂರನೇ ಕಣ್ಣನ್ನು ಅನುಸಂಧಾನ ಮಾಡಬೇಕು. ಯಾರೇ ತಪಸ್ಸಿ ಕೂತಾಗಲೂ ಶಿವ ಹೀಗೆ ಕಾಮನನ್ನು ಭಸ್ಮ ಮಾಡಿದ ಅಂತ ಸ್ಮರಣೆ ಮಾಡಿ ಕೂತ್ಕೊಂಡ್ರೆ ಅವರ ತಪಸ್ಸಿಗೆ ಕಾಮನ ಬಾಧೆ ಇಲ್ಲದೆ ಇರೋ ಹಾಗೆ ಮಾಡ್ತಾರಂತೆ. ಅಂಥ ಶಕ್ತಿ ಶಿವನಿಗಿದೆ ಅಂತ ವರ್ಣನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸ್ವಭಕ್ತಿಲತಯಾ ವಶೀಕೃತವತಿ ಸತೀಯಂ ಸತಿ ಪಾರ್ವತೀದೇವಿ ಇಂಥ ಶಿವನನ್ನು ವಶ ಮಾಡಿಕೊಳ್ಬೇಕಾದ್ರೆ ಸುಲಭದ ತಪಸ್ಸು ಮಾಡಿದ್ದಲ್ಲ. ಸ್ವಭಕ್ತಿ ಲತೆಯ, ತನ್ನ ಭಕ್ತಿ ಎಂಬ ಲತೆಯಿಂದ ಶಿವನನ್ನು ವಶ ಮಾಡಿಕೊಂಡ್ಲಂತೆ. ಭಕ್ತಿ ಬಿಟ್ಟು ಬೇರೆ ಇನ್ಯಾವುದೋ ಕಾರಣದಿಂದ ಶಿವನನ್ನು ವಶ ಮಾಡಿಕೊಳ್ತೇನೆ ಅಂದರೆ ಸಾಧ್ಯ ಇಲ್ಲ. ಹಾಗಾಗಿ ಭಕ್ತಿಯ ಬಳ್ಳಿಯಿಂದ ತನ್ನ ಪತಿಯಾದ ಶಿವನನ್ನು ವಶ ಮಾಡಿಕೊಂಡಿದ್ದಾಳೆ. ಅಂಥ ಮಹಾನುಭಾವಳು ಪಾರ್ವತಿ. ಭಕ್ತಿಗೆ ಮಾತ್ರ ವಶನಾಗುವವನು ಶಿವ ಅಂತನೋ ಅಂಶ ಅಲ್ಲಿರ ಸ್ಪಷ್ಟ ಆಗ್ತದೆ. ಸ್ವಭಕ್ತ ವಶಗೋ ಭವಾನ್ ಅಪಿ ವಶಿ ಪ್ರಸೀದ ಪ್ರಭೋ, ಇನ್ನೊಂದಕ್ಕೆ ಅಧೀನನಾಗುವವನಲ್ಲ, ಕೇವಲ ಭಕ್ತಿಗೆ ಮಾತ್ರ ವಶನಾಗ್ತಾನೆ. ಅಂಥ ಶಿವನೇ, ಅಂಥ ಮಹಾನುಭಾವನಾದಂಥ ಶಿವನೇ ನನಗೆ ಪ್ರಸನ್ನನಾಗು, ನನ್ನ ವಿಷಯದಲ್ಲಿ ಅನುಗ್ರಹ ಮಾಡು ಅಂತ ಪ್ರಸೀದ ಅಂತ ಹೀಗೆಲ್ಲ ಪ್ರಾರ್ಥನೆ ಮಾಡ್ತಾ ಬರ್ತಾರೆ. ಇದೆಲ್ಲ ನೋಡ್ಬೋದು. 5 ರೂಪಗಳನ್ನು ಅನುಸಂಧಾನ ಮಾಡಬೇಕಿವತ್ತು ವಿಶೇಷವಾಗಿ. ಮಹೇಶ ಮಹಿತೋಸಿ ತತ್ಪುರುಷ ಪುರುಷಾಗ್ರ್ಯೋ ಭವಾನ್ ಅಘೋರ ರಿಪುಘೋರತೆ ನವಮ ವಾಮದೇವಾಂಜಲಿ ನಮಃ ಸಪದಿ ಜಾತತೆ ತ್ವಮಿತಿ ಪಂಚರೂಪೋಂಚಿತಃ. ಪಂಚರೂಪದಿಂದ ಅಂಚಿತನಾಗಿದ್ದಾನೆ ಅಂತಾರೆ ತ್ರಿವಿಕ್ರಮ ಪಂಡಿತರು. ಪ್ರಪಂಚಯತು ಪಂಚವೃನ್ ಮಮ ಮನಸ್ತಮಸ್ತಾಡಯ. ತತ್ಪುರುಷ ಅಂತ ಶಿವನ ಒಂದು ವಿಶೇಷವಾದ ರೂಪ, ಅದನ್ನೂ ಕೂಡ ಅನುಸಂಧಾನ ಮಾಡಬೇಕು. ಪಂಚರೂಪಗಳಲ್ಲಿ ಸೇರಿದಂಥದ್ದದು. ಮೊದಲನೆಯದ್ದು ಮಹೇಶ ಅಂತ ರೂಪ, ಎರಡನೆಯದ್ದು ತತ್ಪುರುಷ ಅಂತ ರೂಪ, ಮೂರನೆಯದ್ದು ಅಘೋರ ಅಂತ ರೂಪ, ನಾಲ್ಕನೆಯದ್ದು ವಾಮದೇವ, ಐದನೇದ್ದು ಸದ್ಯೋಜಾತ ಅಂತ. ಈ 5 ರೂಪದಿಂದ 5 ಮುಖನವನಾದ ಶಿವನನ್ನು ಇವತ್ತು ವಿಷ್ಣು ಭಕ್ತರು ಸ್ಮರಣೆ ಮಾಡಬೇಕಂತ ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಮಹೇಶ ಮಹಿತೋಷಿ ತತ್ಪುರುಷ ಪೂರುಷಾಗ್ರ್ಯೋ ಭವಾನ್ ಅಘೋರ ರಿಪುಘೋರತೆ. ನೋಡಿ, 5 ರೂಪಗಳನ್ನು ಸ್ಪಷ್ಟಪಡಿಸಿದ್ದಾರೆ. ಈ 5 ರೂಪನಾದಂಥ ಮಹರುದ್ರದೇವರ ಸ್ಮರಣೆ ಮಾಡೋದ್ರಿಂದ ನಮಗೇನು ಲಾಭ ಆಗ್ತದೆ? ನಮ್ಮ ಮನಸ್ಸಿನಲ್ಲಿ 5 ಥರದ ಪ್ರಭೇದ ಇದೆ ಅಂತೆ. ಆ 5 ಥರದ ಪ್ರಭೇದ ಸರಿಯಾದ ರೀತಿಯಲ್ಲಿ ಸಾಗಬೇಕಾದ್ರೆ ರುದ್ರದೇವರ 5 ರೂಪಗಳನ್ನು ಅನುಸಂಧಾನ ಮಾಡಬೇಕು. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಅಂತ. ಇದಕ್ಕೆ ಪಂಚವೃತ್ತಿಗಳು ಅಂತ ಕರೀತಾರೆ. ಈ ಪಂಚವೃತ್ತಿಗಳು ಕೂಡ ರುದ್ರದೇವರ ಅನುಗ್ರಹ ಇದ್ದರೆ ಮಾತ್ರ ವಿಶೇಷವಾದ ಜ್ಞಾನವನ್ನು ನಮಗೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈ ಶ್ಲೋಕದ ಸಾರ ಏನು ಅಂದರೆ, ಶಿವನ 5 ರೂಪ, ನಮ್ಮ 5 ಮನಸ್ಸಿನ ವೃತ್ತಿಗಳು
ಆ 5 ರೂಪದ ಸ್ಮರಣೆಯಿಂದ ನಮ್ಮ 5 ವೃತ್ತಿಗಳನ್ನು ಭಗವಂತನ ಕಡೆಗೆ ಕರೆದುಕೊಂಡು ಹೋಗಲಿಕ್ಕಾಗ್ತದೆ ಅನ್ನೋ ಅಂಶ ಇಲ್ಲಿ ಸ್ಪಷ್ಟಪಡಿಸಿ ವ್ಯಾಖ್ಯಾನ ಮಾಡ್ತಾರೆ. ಇದು ರುದ್ರದೇವರ ಸ್ಮರಣೆಯಲ್ಲಿ ನಾವೆಲ್ಲ ಇಷ್ಟು ಜಾಗರೂಕರಾಗಿ ಅವರ ಸ್ಮರಣೆ ಮಾಡಬೇಕು ಅಂತ ಹೇಳಿಕೊಡ್ತಾರೆ. ಮತ್ತೊಂದು ಮಾತು, ರಸಾಘನ ರಸಾನಲ ನಿಲಯವದ್ವಿವಸ್ವದ್ವಿಧು ಪ್ರಯಷ್ಟೃಷು ನಿವಿಷ್ಟಮಿತ್ಯಜ ಭಜಾಮಿ ಮೂರ್ತ್ಯಷ್ಟಕಂ ಪ್ರಶಾಂತಮುತ ಭೀಷಣಂ ಭುವನ ಮೋಹನಂ ಚೇತ್ಯಹೋ ವಪುಂಷಿ ಗುಣಪುಂಷಿತೇ ಅಹಂ ಅಹಮಹಾತ್ಮನೋಹಂ ಬಿಧೇ ಅಹಂ ಭಿದೇ. ಮನುಷ್ಯನ ಒಳಗಡೆ ಬಹಳಷ್ಟು ರೀತಿಯಿಂದ ಸೇರಿಕೊಳ್ಳುವಂಥದ್ದು ಮಿಥ್ಯಾಜ್ಞಾನ, ಮೋಹ. ಆ ಮಿಥ್ಯಾಜ್ಞಾನ ರೂಪವಾದ ಮೋಹವನ್ನು ಕಳಿಬೇಕಾದರೆ ರುದ್ರದೇವರನ್ನೇ ಪ್ರಾರ್ಥನೆ ಮಾಡಬೇಕಂತೆ. ಅವರ ವ್ಯಕ್ತಿತ್ವ ಎಷ್ಟು ದೊಡ್ಡದು ಅಂದರೆ ರಸ, ಘನರಸ, ಅನಲ, ಅನಿಲ. ರಸ ಅಂದರೆ ಭೂಮಿ, ಘನರಸ ಅಂದರೆ ನೀರು, ಅನಲ ಅಂದರೆ ಅಗ್ನಿ, ಅನಿಲ ಅಂದರೆ ವಾಯು, ವಿಯತ್ ಅಂದರೆ ಆಕಾಶ, ವಿವಸ್ವಾನ್ ಅಂದರೆ ಸೂರ್ಯ, ವಿಧು ಅಂದರೆ ಚಂದ್ರ. ಇವುಗಳೊಳಗೆಲ್ಲ ಪ್ರವೇಶ ಮಾಡುವಂಥ ಶಕ್ತಿ ರುದ್ರದೇವರಿಗಿದೆ. ರಸ, ಘನರಸ, ಅನಲ, ನಿಲಯವದ್ವಿವಸ್ವದ್ವಿಧು ಪ್ರಯಷ್ಟೃಷ ನಿವಿಷ್ಟಮಿತ್ಯಜ ಭಜಾಮಿ ಮೂರ್ತ್ಯಷ್ಟಕಂ. ಇಷ್ಟೋ ತನಕ ಹೇಳಿದ ಸ್ಥಾನಗಳು ಎಷ್ಟು ಎಣಿಸಿದ್ವೆ? ರಸ ಭೂಮಿ 1, ರಸ ಘನರಸ ನೀರು 2, ಅನಲ ಅಗ್ನಿ 3, ಅನಿಲ ವಾಯು 4, ವಿಯತ್ ಆಕಾಶ 5, ವಿವಸ್ವಾನ್ ಸೂರ್ಯ, ಹಾಗೂ ವಿಧು ಅಂದರೆ ಚಂದ್ರ. ಈ 7 ಆಯ್ತು. ಈಗ ಫಸ್ಟು ವಿಧು ಚಂದ್ರ ಪ್ರಯಷ್ಟ ದೀಕ್ಷಿತ. ಯಾರು ಯಜ್ಞದಲ್ಲಿ ಒಬ್ಬ ದೀಕ್ಷಿತನಾಗಿರ್ತಾನಲ್ಲ ಯಾಗ ಮಾಡುವಾಗ ಅವನು, ಒಟ್ಟು ಎಷ್ಟಾಯ್ತು ಹಾಗಾದರೆ? 8 ಆಯಿತು. ಪ್ರಯಷ್ಟೃಷ ನಿವಿಷ್ಟಮಿತ್ಯಜ ಭಜಾಮಿ ಮೂರ್ತ್ಯಷ್ಟಕಂ ಅಂತಾರೆ ತ್ರಿವಿಕ್ರಮ ಪಂಡಿತರು. ಹಿಂದೆ 5 ರೂಪಗಳ ಬಗ್ಗೆ ವಿವರಣೆ ಕೊಟ್ಟರು. ಈ ಶ್ಲೋಕದೊಳಗೆ 8 ಸ್ಥಾನಗಳು ರುದ್ರದೇವರು ಸನ್ನಿಹಿತರಾಗಿರ್ತಾರೆ ಅಂತನ್ನೋ ಅಂಶವನ್ನು ಇಲ್ಲಿ ವಿವರಣೆ ಕೊಟ್ಟು ಮೂರ್ತ್ಯಷ್ಟಕಂ ಅಂತ ಕರೀತಾರೆ. ಇದಕ್ಕೆ ಮೂರ್ತ್ಯಷ್ಟಕ ಅಂದರೆ ಅಷ್ಟಮೂರ್ತಿಗಳಿಂದ ರುದ್ರದೇವರಿದ್ದಾನೆ. ಅಂತಹ ರುದ್ರ ನನ್ನ ಅನ್ಯಥಾಜ್ಞಾನ ಮಿಥ್ಯಾಜ್ಞಾನವನ್ನು ಭಿದೆ ಕಳೀಲಿಕ್ಕೆ ಕಾರಣನಾಗಲಿ ಅಂತ ಪ್ರಾರ್ಥನೆ ಮಾಡಬೇಕಂತೆ. ಹಾಗೇನೆ ವಪುಂಷಿ ಗುಣಪುಂಷಿ, ಗುಣಪುಂಷಿ ಸತ್ವರಜಸ್ತಮೋ ಗುಣಗಳ ಏನು ಪರಿಣಾಮ ಇದೆ ಅದನ್ನೂ ಕೂಡ ನಮ್ಮಿಂದ ದೂರ ಮಾಡುವಂತೆ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಹೀಗೆ ರುದ್ರದೇವರ ಸ್ತೋತ್ರದಲ್ಲಿ ವಿಶೇಷ ತ್ರಿವಿಕ್ರಮ ಪಂಡಿತರು ನಮಗೆ ಕೊಟ್ಟಂಥ ಮಾಹಿತಿಗಳಲ್ಲಿ 5 ರುದ್ರದೇವರ ರೂಪ, 8 ಮೂರ್ತಿಗಳು, 5 ರೂಪ, 5 ಥರದ ಮನೋವೃತ್ತಿಗಳನ್ನು ಪ್ರೇರಣೆ ಮಾಡುವಾಗ ಸರಿಯಾಗಿ ಮಾಡಿ ನಮ್ಮನ್ನು ಅನುಗ್ರಹಿಸಲಿ. 8 ರೂಪಗಳು ಇದ್ದಾವೆ, ಅವು ನಮ್ಮ ಅಜ್ಞಾನದ ಅಂಧಕಾರವನ್ನು ಕಳೀಲಿ. ಹೀಗೆಲ್ಲ ರುದ್ರದೇವರ ಸ್ತೋತ್ರ ಮಾಡ್ತಾ ಅನುಸಂಧಾನ ಮಾಡಿಸ್ತಾರೆ. ಅಂಥ ಶಿವನ ಸ್ಮರಣೆ ಇವತ್ತಿನ ದಿವಸ ಮಾಡಬೇಕು. ಗಂಗಾಧರನಾದಂಥ ಶಿವ ಚಂದ್ರಶೇಖರ 40 ಕಲ್ಪ ವಾಯುದೇವರ ಬಳಿಯಲ್ಲಿ ಶಿಷ್ಯರಾಗಿ ವೇದಾಧ್ಯಯನ ಮಾಡ್ತಾರಂತೆ. ಅವರ ಸಾಧನೆ ಹಾಗೆ. 40 ಕಲ್ಪ ಅಂದರೆ ದಿನಕಲ್ಪ, ಬ್ರಹ್ಮಕಲ್ಪ ಅಲ್ಲ. 10 ಕಲ್ಪ ಮುಂದಿನ ಬ್ರಹ್ಮಕಲ್ಪದಲ್ಲಿ ಶೇಷ ಪದವಿಗೆ ಬರಬೇಕು ಅಂತ ಸಾಧನೆ ಮಾಡಿರ್ತಾರಂತೆ. ಒಟ್ಟು ಎಷ್ಟು ಕಲ್ಪ ಆಯ್ತು ಹಾಗಾದರೆ? 50 ಕಲ್ಪ ಆಯಿತು. ಕೃತ್ತಿವಾಸನೆ ಹಿಂದೆ ನೀ 40 ಕಲ್ಪ ಸಮೀರನಲಿ ಶಿಷ್ಯತ್ವ ವಹಿಸೆ ಖಿಳಾಗಮಾರ್ಥವ ಓದಿ ಜಲಧಿಯೊಳು 10 ಕಲ್ಪದಿ ತಪವಗೈದಾದಿತ್ಯರೊಳಗುತ್ತಮನೆನಿಸಿ ಪುರುಷೋತ್ತಮನ ಪದ ಪರ್ಯಂಕ ಪದವೈದಿದೆಯೋ ಮಹದೇವ. ಇದು ಮಹಾನುಭಾವರಾದ ದಾಸರ ಮಾತು, ಜಗನ್ನಾಥ ದಾಸರ ಮಾತು. ಅನುವ್ಯಾಖ್ಯಾನ ಇದಕ್ಕೆ ಮೂಲ. 40 ಕಲ್ಪ ಸಮೀರನಲ್ಲಿ ಶಿಷ್ಯತ್ವ ವಹಿಸಿ ಅಖಿಳಾಗಮಾರ್ಥವ ಓದಿ ಅಂತಾರೆ. ಎಲ್ಲ ವೇದಾರ್ಥಗಳನ್ನು 40 ಕಲ್ಪ ಓದ್ತಾರೆ.
40 ಅಂದರೆ 40 ಕಲ್ಪ ಅಂದರೆ ನಿಮ್ಮ ಲೆಕ್ಕದ ಕಲ್ಪ ಅಲ್ಲಿ 40 ನಿಮಿಷ ಓದಲಿಕ್ಕೆ ಆಗ್ತಿಲ್ಲ ನಮ್ಮ ಕೈಯಲ್ಲಿ. ಅದಕ್ಕೆ ವಿಷ್ಣು ಭಕ್ತರಾದವರಿಗೆಲ್ಲ ಸ್ಫೂರ್ತಿ ಯಾರು ಅಂದರೆ ರುದ್ರದೇವರು. ವೈಷ್ಣವಾಗ್ರೇಸರ ನೆನೆಸಿದೆಯೋ ಅಂತ ದಾಸರು ಪದೇ ಪದೇ ಹೇಳ್ತಾರೆ. ಅದಕ್ಕೇನೆ ನಾವೆಲ್ಲ ಸಾಧನೆ ಮಾಡಿಕೊಳ್ಳಿಕ್ಕೆ ಸ್ಫೂರ್ತಿ ರುದ್ರದೇವರಂತೆ. ನಮಗೆ ಅವರನ್ನು ಮಾಡೆಲ್ ಆಗಿ ಇಟ್ಕೊಳ್ಬೇಕು. ವಿಮುಕ್ತಿ ಪರಮಾಧ್ವನ ತವ ಷಡಧ್ವನಾಮಾಸ್ಪದಂ ಪದಂ ನಿಗಮವೇದಿನೋ ಜಗತಿ ವಾಮದೇವಾದಯಃ ಕಥಂಚಿದುಪಶಿಕ್ಷಿತಾ ಭಗವತೈವ ಸಂವಿಂದತೆ ವಯಂತು ವಿರಳಾಂತರಾಃ ಕಥಮುಮೇಶತೆ ತನ್ಮಹೇ. ವಿಮುಕ್ತಿ ಪರಮಾಧ್ವನ, ಉತ್ತಮವಾದಂತಹ ಮೋಕ್ಷದ ದಾರಿಯಲ್ಲಿ ಸಾಗಬೇಕಲ್ಲ, ಅವರಿಗೆ ಬೇಕೇ ಬೇಕಾದದ್ದು ಯಾವುದು? ಮೋಕ್ಷದ ದಾರಿಯಲ್ಲಿ ಸಾಗಬೇಕು ಅಂತ ಹೊರಟವನಿಗೆ ಮುಖ್ಯ ಸಾಧನ ಯಾವುದು? ವೈರಾಗ್ಯ. ಅದೇ ಮಡುಗಟ್ಟಿರೋದು ಯಾರಲ್ಲಿ ಅಂದರೆ ರುದ್ರದೇವರಲ್ಲಿ. ಅಂತ ಅಷ್ಟು ವೈರಾಗ್ಯ ಅಂತವರಿಗೆ. ಈಶ್ವರ ಅಂತ ಹೆಸರಿದ್ದರೂ ವೈರಾಗ್ಯಕ್ಕೆ ಸ್ವಲ್ಪವೂ ಕೊರತೆ ಇಲ್ಲ ಅಂತಾರೆ. ವೈರಾಗ್ಯದ ದಾರಿ ಅವರ ಬಳಿಯಲ್ಲಿದೆ. ಷಡಧ್ವನಾಮ್, ಷಡಧ್ವನಾಮ್ ಅಂದರೆ 6 ದಾರಿಗಳನ್ನು ಹೇಳ್ತಾರೆ. ಷಡಧ್ವನಾಮ್ ಅಂತ ನಾವು ಭೂಮಿಯಲ್ಲಿ ಬಂದಾಗ 6 ದಾರಿಗಳನ್ನು ಹೇಳ್ತಾರೆ. ಯಾವ್ಯಾವುದು? ಮಾಡಲೇಬೇಕಾದದ್ದು ವಿಪ್ರನಾಗಿ ಯಜನ, ಯಾಜನ, ದಾನ, ಪ್ರತಿಗ್ರಹ. ದಾನ ಮತ್ತು ಪ್ರತಿಗ್ರಹ ಇನ್ನೆರಡಿದ್ದಾವೆ. ಯಜನ, ಯಾಜನ, ದಾನ, ಪ್ರತಿಗ್ರಹ, ಅಧ್ಯಯನ, ಅಧ್ಯಾಪನ. ಎಣಿಸಿದ್ರೆ ಎಲ್ಲ ಮರ್ತೋಗಿದೆ. ಇವಾಗೆಲ್ಲ AI ಬಂದಿದೆ. ಅದಕ್ಕಿಂತ PCMB ಮೊದಲಿತ್ತು, ಸೈನ್ಸ್ ಆಯಿತು, PUC ಆಯಿತು, SSLC ಆಯಿತು. ಅಲ್ಲಿ ಯಾವ್ದು ತೊಗೊಳ್ಬೇಕು ಅಂತ ಗದ್ದಲ ಆಯಿತು. ಇದೆಲ್ಲ ತಲೆ ಒಳಗೆ ಇಟ್ಕೊಂಡು ನಮಗೆ ಒಬ್ಬ ವ್ಯಕ್ತಿ ವಿಪ್ರನಾಗಿ ಬದುಕು ಹ್ಯಾಕೆ ಕಟ್ಕೊಳ್ಬೇಕು ಅಂತ ಸಾಧನದ ದಾರಿ ಶಾಸ್ತ್ರ ಹೇಳಿದ್ದೆಲ್ಲ ಗಾಳಿಗೆ ಹೋಗಿಬಿಟ್ಟಿದೆ. ಅದನ್ನು ಷಡಧ್ವನಾಮ್ ಅಂತ ಕರೀತಾರೆ. ಯಜನ ಅಂದರೆ ದಿನನಿತ್ಯ ಮನೆಯೊಳಗೆ ಯಾಗ ಮಾಡಬೇಕು. ಯಾಜನ ಅಂದರೆ ಇನ್ನೊಬ್ಬರ ಮನೆಯಲ್ಲಿ ಯಾಗವನ್ನು ಮಾಡಿಸ್ಬೇಕು. ದಾನ ಅಂದರೆ ನಮ್ಮ ಕೈಯಿಂದ ಎತ್ತಿ ಇನ್ನೊಬ್ಬರಿಗೆ ಕೊಡಬೇಕು. ಪ್ರತಿಗ್ರಹ ಅಂತಂದರೆ ನಾವು ದಾನ ಮಾಡೋದಲ್ದೇನೆ ಇನ್ಯಾರಾದರೂ ದಾನ ಮಾಡಿದರೆ ಅದನ್ನು ಇಸ್ಕೊಳ್ಬೇಕು. ಅದಕ್ಕೆ ಪ್ರತಿಗ್ರಹ ಅಂತ ಕರೀತಾರೆ. ಅಧ್ಯಯನ ಅಂದರೆ ದಿನಾ ನಾವು ಅಧ್ಯಯನ ಮಾಡಲೇಬೇಕಂತೆ. ಅಧ್ಯಾಪನ ಅಂದರೆ ನಾವು ಮಾಡಿದ ಅಧ್ಯಯನವನ್ನು ಮತ್ತೊಬ್ಬರಿಗೂ ಕೂಡ ಯೋಗ್ಯರಾದವರನ್ನು ನೋಡಿ ಅವರಿಗೆ ಹೇಳಬೇಕು. ಇದಕ್ಕೆ ಅಧ್ಯಾಪನ ಅಂತ ಕರೀತಾರೆ. ಈ ಆರು ಚೆನ್ನಾಗಿ ನಡಿಬೇಕು ಒಬ್ಬ ವಿಪ್ರನಿಗೆ ಅಂದರೆ ರುದ್ರದೇವರ ಆಶೀರ್ವಾದ ಇರಬೇಕು ಅಂತಾರೆ. 6 ನಡೆಸಲೇಬೇಕು. ಅದನ್ನೇ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಶ್ಲೋಕದಲ್ಲಿ. ವಿಮುಕ್ತಿ ಪರಮಾಧ್ವನ ತವ ಷಡಧ್ವನಾಮಾಸ್ಪದಂ ಪದಂ ನಿಗಮವೇದಿನೋ. ರುದ್ರದೇವರ ಸ್ವರೂಪ ಬಹಳಷ್ಟು ಕಡೆ ರುದ್ರದೇವರ ಸನ್ನಿಧಾನ ಈ ಕಾರಣಕ್ಕೆ ಇಟ್ಟಿದ್ದಾರಂತೆ. ಯಾವ ಕಾರಣಕ್ಕೆ ಅಂದರೆ ಅಲ್ಲಿರುವ ವಿಪ್ರರು ಈ 6 ದಾರಿಯಿಂದ ಯಾವತ್ತೂ ಕೂಡ ಅವರು ಬಿಡದಿರಲಿ ಅಂತ ಇಟ್ಟಿದ್ದಾರೆ. ಎಂಥೆಂಥ ದೇವಸ್ಥಾನಗಳಿದ್ದಾವೆ, ಅಲ್ಲೆಲ್ಲ ವೇದ ಪಾರಾಯಣ ನಡೀತಾ ಇರ್ತದೆ, ವೇದಾಧ್ಯಯನ ನಡೀತಾ ಇರ್ತದೆ, ದಾನ ಪ್ರತಿಗ್ರಹಗಳು ನಡೀತಾ ಇರ್ತದೆ. ಕಾರಣ ಇದೆ. ಆಸ್ಪದಂ ಆಶ್ರಯಂ ಭಗವತ್ ಸ್ವರೂಪಂ ಅಂತ ವಿವರಣೆ ಕೊಡ್ತಾರೆ. ಭಗವಂತನೇ ಉಪದೇಶ ಮಾಡಿದಂತಹ, ಶಿಕ್ಷಣ ಕೊಟ್ಟಂತಹ ವಾಮದೇವಾದಿ ಋಷಿಗಳು ಈ ರುದ್ರದೇವರ ಸ್ವರೂಪವನ್ನು, ಇವರ ಮಹಿಮೆಯನ್ನು ಇನ್ನೂ ಪೂರ್ಣ ತಿಳಿದಿಲ್ಲ. ಕಷ್ಟಪಟ್ಟು ಸ್ವಲ್ಪ ತಿಳಿದಿದ್ದಾರಷ್ಟೆ. ಅವರದೇ ಆ ಕಥೆ. ಆದರೆ ಇನ್ನು ನಾವೇನು ಪೂರ್ಣ ತಿಳಿದೇವೋ ಅಂಥ ಮಹಾನುಭಾವರು ರುದ್ರದೇವರು ಅಂತ ವ್ಯಾಖ್ಯಾನ ಮಾಡ್ತಾರೆ. ಅಷ್ಟು ಅಂಥ ಘನ ವ್ಯಕ್ತಿತ್ವ ರುದ್ರದೇವರ ವ್ಯಕ್ತಿತ್ವ. ನೋಡಿ, ಆ ಸಂಖ್ಯಾಶಾಸ್ತ್ರವನ್ನು ತ್ರಿವಿಕ್ರಮ ಪಂಡಿತರು ಹೇಗೆ ವಿವರಣೆ ಕೊಟ್ಟರು. ಒಂದು ಶ್ಲೋಕದಲ್ಲಿ 5 ರೂಪ 5 ವೃತ್ತಿಗಳು, ಮುಂದಿನ ಶ್ಲೋಕದಲ್ಲಿ 8 ಸ್ಥಾನಗಳು, 8 ರೂಪ 8 ಮೂರ್ತಿ ಅಂತ ಹೇಳಿದರು. ಅದರ ಮುಂದಿನ ಶ್ಲೋಕದೊಳಗೆ 6 ಪ್ರತಿಯೊಬ್ಬರೂ ಮಾಡ್ಕೊಂಡು ಹೋಗಬೇಕಾದಂತಹ ಮೋಕ್ಷ ಸಾಧನದ ದಾರಿ 6.
ಅವಕ್ಕೆ ಆಶ್ರಯಭೂತರಾದವರು ರುದ್ರದೇವರು ಅಂತ ಹೀಗೆ ವರ್ಣಿಸಿ ಅವರ ದೇಹದಲ್ಲಿರುವಂಥ ಆಯುಧಗಳನ್ನು, ಅವರು ಧರಿಸಿರುವಂಥ ಕುಠಾರವನ್ನು, ಖಡ್ಗವನ್ನು, ಅವರು ಧರಿಸಿರುವಂಥ ಶೂಲವನ್ನು, ಡಮರುಗವನ್ನು ಅದನ್ನೆಲ್ಲ ವರ್ಣನೆ ಮಾಡಿ ಹೇಗಿದ್ದಾರೆ ಅಂತ ಅದನ್ನು ಸ್ಮರಣೆ ಮಾಡಿಸಿ ಈ ಸ್ತೋತ್ರವನ್ನು ಮಾಡಿದ್ದಾರೆ. ಇವತ್ತು ಶಿವರಾತ್ರಿ ಆದ್ದರಿಂದ ವಿಷ್ಣು ಭಕ್ತರು ಈ ಸ್ತೋತ್ರದಲ್ಲಿರುವಂತೆ ಅವರನ್ನು ಅನುಸಂಧಾನ ಮಾಡಿಬಿಟ್ರೆ ಅವರಿಗೆ ಯಾವ ಥರದ ಅಮಂಗಳಗಳಾಗಲ್ಲ, ಯಾವಾಗಲೂ ಮಂಗಳ ನೀಡ್ತಾರೆ ಅಂತ ಅದು ಅವರ ಮಹಿಮೆ. ಹಾಗೆ ಆರಣ್ಯಕಾಚಾರ್ಯರು ವಿಷ್ಣು ತೀರ್ಥರು ಅಂತ ಪ್ರಸಿದ್ಧಿ. 50 ವರ್ಷದ ಸಾಧನೆಯನ್ನು ಮಾಡಿದಂಥ ಮಹಾನುಭಾವರು. 50 ವರ್ಷ ಮಾಡಿದ್ರಂತೆ. 50 ವರ್ಷದ ಸಾಧನೆ ಸಾಧಾರಣವಾದದ್ದೇನಲ್ಲ. ಎಲ್ಲ ಸಜ್ಜನರಿಗೂ ಯಾರ್ಯಾರು ಮುಖ್ಯಕ್ಕೆ ಯೋಗ್ಯರು ಅಂತ ಇದ್ದರೋ ಆ ಕಾಲದಲ್ಲಿ ಅವರನ್ನೆಲ್ಲ ತಮ್ಮ ಗ್ರಂಥದಿಂದ, ತಮ್ಮ ಉಪದೇಶದಿಂದ, ತಮ್ಮ ಆಜ್ಞಾಪತ್ರದಿಂದ ಮೋಕ್ಷದ ದಾರಿಯಲ್ಲಿ ಸಾಗೋ ಹಾಗೆ ಮಾಡ್ತಿದ್ರಂತೆ. ನಾನೊಂದು ಕಡೆ ಹೇಳುವಾಗ ಹೇಳಿದೆ, 35 ತೆಗಿಯೋರನ್ನು 95 ತೆಗಿಯೋ ಹಾಗಿದೆ ಅಲ್ಲ, ಭಾಳ ದೊಡ್ಡ ಸ್ಟ್ರಗಲ್ ಇದೆ. ಅದು ಭಾಳ ದೊಡ್ಡ ಟಾಸ್ಕ್ ಅಂತ ಕರೀತಾರಲ್ಲ ಈಗೆಲ್ಲ. ಈಗ 90 ತೆಗಿತಿರ್ತಾರೆ, ಅವರನ್ನು 95 ತೆಗಿಯೋ ಹಾಗೆ ಮಾಡೋದೇನು ಭಾರೀ ದೊಡ್ಡ ಕೆಲಸ ಅಂತ ಅನಿಸಲ್ಲ. ಆದರೆ ಈ 35 ತೆಗಿಯೋರನ್ನ 90 ತೆಗಿಯೋ ಹಾಗೆ ಮಾಡೋದಿದೆಯಲ್ಲ, ಕಠಿಣ. ಅದು ಆರಣ್ಯಕಾಚಾರ್ಯರು ಅಂದರೆ ಅವತ್ತಿನ ಕಾಲದಲ್ಲಿ ಅಥವಾ ಇವತ್ತಿನ ಕಾಲದಲ್ಲೂ ಸಾಧನದ ದಾರಿಯಲ್ಲಿ ಸಾಕ್ತಾ ಇದ್ದರೂ ಕೂಡ ಎಲ್ಲಿ ಹೋಗಬೇಕು ಅಂತ ತಿಳಿಯದೇ ಇರುವ, ಅದೇ ನಮ್ಮ ಕಡೆ ಭಾಷೆ, ಅಗ್ದಿ ಕಡಿಮೆ ಮಾರ್ಕ್ಸ್ ತೊಗೊಂಡು ಪಾಸ್ ಆಗೋರು ಅಂತ ಇರ್ತಿದ್ರಲ್ಲ, ಅವರನ್ನೂ ಕೂಡ ಸರಿ ದಾರಿಯಲ್ಲಿ ನೀವು ಬರ್ಬೋದು, ನಿಮಗೂ ಸಾಧನ ದಾರಿಯಲ್ಲಿ ಭಗವಂತ ಅನುಗ್ರಹಿಸ್ತಾನೆ ಅಂತ ತೋರಿಸಿಕೊಟ್ಟ ಮಹಾನುಭಾವರು ಅಂದರೆ ಆರಣ್ಯಕಾಚಾರ್ಯ. ಆರಣ್ಯಕಾಚಾರ್ಯರ ಕಥೆನೇ ಅದ್ಭುತ. ಅವರ ಅಧ್ಯಯನ, ಅವರ ಅಧ್ಯಾಪನದ ಕಥೆ, ಅವರು ಮಾಡ್ತಾ ಇದ್ದ ಪ್ರವಚನಗಳು ಎಲ್ಲವೂ ಕೂಡ ಸಾಮಾನ್ಯ ಜನರು ಸಹಜವಾಗಿ ಬರುವ ಪ್ರಶ್ನೆಗಳು, ಅದಕ್ಕಿಂತ ಮೇಲ್ಮಟ್ಟಕ್ಕೆ ಬರುವ ಪ್ರಶ್ನೆಗಳು, ತಾವೇ ಸ್ವತಃ ಅವುಗಳನ್ನು ಮಾಡಿಕೊಂಡು ಇದಕ್ಕೂ ಇಲ್ಲಿ ಉತ್ತರ ಇದೆ, ಈ ದಾರಿಯಲ್ಲಿ ಬಂದರೆ ಸಿಗ್ತದೆ ನಿಮಗೆ ಅಂತ ಹೇಳಿಕೊಟ್ಟ ಮಹಾನುಭಾವರು ಆರಣ್ಯಕಾಚಾರ್ಯ. ಅಧ್ಯಾತ್ಮ ರಸರಂಜಿನಿ, ಷೋಡಶಿ, ಚತುರ್ದಶಿ ಅಂತ 3 ಗ್ರಂಥಗಳು ಬಹಳ ಪ್ರಸಿದ್ಧಿ ಪಡೆದಿದೆ. ಅಧ್ಯಾತ್ಮ ರಸರಂಜಿನಿ ಅಂತ ಅವರು ರಚನೆ ಮಾಡಿದಂಥ ಒಂದು ಗ್ರಂಥ. ಅದು ಪ್ರತಿಯೊಬ್ಬ ಶ್ರೀ ಸಾಮಾನ್ಯನಿಗೂ ಅರ್ಥ ಆಗುವಂಥ ಶ್ಲೋಕ ರೂಪವಾದ ಗ್ರಂಥ. ಎಲ್ಲ ರೀತಿಯಿಂದ ಮನುಷ್ಯ ಮಾಡ್ತಿರುವ ದೈನಂದಿನ ಆ್ಯಟಿಟ್ಯೂಡ್ ದೇವರಿಗೆ ಸಮರ್ಪಣೆ ಹೇಗೆ ಮಾಡ್ಬೋದು, ಒಳಗಿರುವ ಬಿಂಬರೂಪಿ ಶ್ರೀಹರಿಯನ್ನು ಹೇಗೆ ಪ್ರಾರ್ಥನೆ ಮಾಡಬೇಕು, ಒಳಗೊಬ್ಬನಿದ್ದಾನೆ ಅವನನ್ನು ಹೇಗೆ ಮಾತಾಡಿಸ್ಬೇಕು, ಹೇಗೆ ಕರೆದ್ರೆ ಆತ ಬರಬಲ್ಲ, ಇದನ್ನು ಶ್ಲೋಕದ ರೂಪದಲ್ಲಿ ದಿನ ಹೇಳ್ಕೊಳ್ರಿ, ಅರ್ಥಾನುಸಂಧಾನದಿಂದ ನಿಮ್ಮೊಟ್ಟಿಗೆ ದೇವರು ಮಾತನಾಡಿಸ್ತಾನೆ ಅಂತ ಅಭಯ ಕೊಡ್ತಾರೆ ಅವರು. ಯಾರು ಹೇಳ್ತಾರೆ ಇಷ್ಟೆಲ್ಲ? ಏನೇ ನಡೆಸ್ರಿ ಅದೆಲ್ಲ ಭಗವಂತನ ಪ್ರೀತಿಗಾಗಿ ಅಂತ ಮಾಡಿ ಅಂತಾರೆ ಅವರು. ಪ್ರೀತಿರಸ್ಥಿತವಾಪಿ ಸಂಸ್ತುತಿ ಮಾತ್ರ ಏವ ವಿನೋದತೋಪ್ಯಾವಯೋ ಸಮಶೀಲಯೋರಿಹ ಮಂದಿರೇ ನ ವಿಯೋಗತಾ ದೇವತೆ ಪದ ಪಂಕಜೆ ಮಮ ಚಿತ್ತಮೇವ ನ ಚೇತದಾ ಕುತ್ರ ಗಚ್ಚತಿ ತದ್ವದಸ್ವ ರಮೇಶ ಮೇದ್ಯ ಸತಾಂಗಣೇ. ಇದು ಅಧ್ಯಾತ್ಮ ರಸರಂಜಿನಿ ಒಂದು ಶ್ಲೋಕ. ಇಲ್ಲೇನು ಪ್ರಾರ್ಥನೆ ಮಾಡ್ತಿದ್ದಾರೆ ಅವರು ಅಂದರೆ, ಪ್ರೀತಿರಸ್ತಿ ತವಾಪಿ ಸಂಸ್ತುತಿ ಮಾತ್ರ ಏವ ವಿನೋದತಃ ಅಂತ ಕೇಳ್ತಾರೆ. ನನಗೆ ಬಹಳ ಪ್ರಿಯವಾದದ್ದು ಯಾವುದು? ಬೇರೆ ಇನ್ಯಾವುದೂ ಅಲ್ಲ, ನಿನ್ನನ್ನು ಸ್ತೋತ್ರ ಮಾಡ್ಕೊಂಡಿರೋದೇ ನನಗೆ ಬಹಳ ಪ್ರಿಯ ಅಂತ ಹೇಳ್ತಾರೆ. ನಾವು ಇಷ್ಟಪಡ್ಬೇಕಂತ ದೇವರನ್ನು ಸ್ತೋತ್ರ ಮಾಡೋದು ಅಂದರೆ ಕಷ್ಟಪಡೋದಲ್ಲ. ಅದು ಕೆಲವರಿಗೆ ದೇವರು ಸ್ತೋತ್ರ ಮಾಡೋದು ತುಂಬ ಕಷ್ಟ ಆಗಿಬಿಡ್ತದೆ. ಅರೆ, ಸಕಲ ಗುಣಗಳಿಂದ ಸಂಪೂರ್ಣನಾದ ದೇವರನ್ನೇ ಸ್ತೋತ್ರ ಮಾಡಲಿಕ್ಕೆ ಕಷ್ಟಪಟ್ಟರೆ ಏನರ್ಥ? ಏನೂ ಗುಣ ಇರಲ್ಲ. ಅವರನ್ನು ದಿನ ಹೊಗಳ್ತೇವೆ ಆಫೀಸ್ನಲ್ಲಿ, ಏನು ಟ್ಯಾಲೆಂಟ್ ನಿಮ್ಮದು ಸರ್, ಭಾರಿ ಟ್ಯಾಲೆಂಟ್ ಬಿಡ್ರಿ ನಿಮ್ಮದು, ಏನು ಮ್ಯಾನೇಜ್ ಮಾಡಿದ್ರಿ ನೀವು ಮೀಟಿಂಗ್ನಲ್ಲಿ, ಭಾರಿ ಜೀನಿಯಸ್. ಅದು ಏನೇ ಇರಲ್ಲ, ದಡ್ಡ ಆತ. ಹೊಗಳಿರ್ತೀರ ಇಲ್ಲ, ಗುಣ ಇಲ್ಲ, ಕರ್ತೃತ್ವ ಶಕ್ತಿ ಇಲ್ಲ,
ಮ್ಯಾನೇಜ್ಮೆಂಟ್ ಟ್ಯಾಲೆಂಟ್ ಇಲ್ಲ. ಆದರೆ ಎಲ್ಲಿ ನಮ್ಮನ್ನು ತೆಗೆದಾಕ್ಬಿಡ್ತಾನೋ ಅನ್ನೋ ಸಂಕಟಕ್ಕೆ ಏನೇನು ಇಲ್ಲದೆ ಇರೋನನ್ನು ಭಾರಿ ಹೊಗಳಿ ಹತ್ತಕ್ಕೆ ಏಳಿಸ್ತೀವಿ. ನಾಟಕ ಅಂತ ನಮಗೂ ಗೊತ್ತಿದೆ, ಅವನಿಗೂ ಗೊತ್ತಿದೆ. ಅಲ್ಲ ಇವನೇ ನನ್ನೇ ಹೊಗಳ್ತಾನಿವ, ನನಗೆ ಗೊತ್ತಿಲ್ವೇ ಯಾಕೆ ಹೊಗಳ್ತೀವಿ, ಅವನಿಗೂ ಗೊತ್ತಿದೆ. ಎಂಥ ಸ್ಥಿತಿ ನಮ್ಮದಿದೆ ಅಂದರೆ. ಆದರೆ ಅರಣ್ಯಕಾಚಾರ ಅಂತಾರೆ ಎಲ್ಲ ಗುಣಗಳಿದೆ ಅಲ್ಲಪ್ಪ, ಎಲ್ಲ ವ್ಯಕ್ತಿತ್ವ ಇದೆ, ಅವನನ್ನು ಸ್ತೋತ್ರ ಮಾಡ್ಲಿಕ್ಕೆ ಪ್ರೀತಿ ಬರಲ್ಲ ನಿನಗೆ. ಅದಕ್ಕೆ ಅವರಂತಾರೆ ಪ್ರೀತಿರಸ್ಥಿತವಾಪಿ ಸಂಸ್ತುತಿ ಮಾತ್ರ ಏವ. ಹೇ ಸ್ವಾಮಿ ಬಿಂಬರೂಪಿ ಶ್ರೀಹರಿ, ನಿನ್ನನ್ನು ಸ್ತೋತ್ರ ಮಾಡೋದು ಅಂದರೆ ನನಗೆ ಬಹಳ ಇಷ್ಟ, ಬಹಳ ಪ್ರೀತಿ ನನಗೆ. ಈ ರೀತಿ ಹೇಳೋದಲ್ದೇನೆ ಮತ್ತೊಂದು ಮಾತು ಹೇಳ್ತಾರೆ, ವಿನೋದತೋಪ್ಯಾವಯೋ ಸಮಶೀಲಯೋ. ಯಾರು ಭಗವಂತನನ್ನು ಹೆಚ್ಚು ಕೊಂಡಾಡ್ತಾರೆ, ಸ್ತೋತ್ರ ಮಾಡ್ತಾರೆ, ದೇವರು ಕೃಷ್ಣ ಅವರಿಗೆ ಹೇಳ್ತಾನಂತೆ, ಇಲ್ಲ ನೀ ಜಾಸ್ತಿ ನನ್ನನ್ನು ಹೊಗಳಿದ್ರೆ ನಾನು ನಿನ್ನನ್ನು ಹೊಗಳ್ತೇನೆ ಅಂತಾನಂತೆ. ಯಾಕೆ ಅಂತ ಪ್ರಶ್ನೆ. ಯಾಕೆ ಅವ ನನ್ನನ್ನು ಹೊಗಳೋದನ್ನು ಎಷ್ಟು ಇಷ್ಟಪಡ್ತಾನೋ, ನನ್ನ ಇಷ್ಟಪಡೋರನ್ನು ಹೊಗಳಲಿಕ್ಕೆ ನಾನು ಅಷ್ಟೇ ಇಷ್ಟಪಡ್ತೇನೆ ಅಂತಾನಂತೆ ಭಗವಂತ. ಭಗವದ್ಗೀತೆಯಲ್ಲಿ ಕೃಷ್ಣ ಅದನ್ನು ಹೇಳಿದ್ದಾನೆ. ನನಗೆ ಅವನು ಪ್ರಿಯನಾದದ್ದಕ್ಕೆ ನಾನು ಅವನಿಗೆ ಪ್ರಿಯನಾಗಿದ್ದೇನೆ, ಅವನು ಹೊಗಳೋದು ಅಂದರೆ ನಾನು ಅವನನ್ನು ಹೊಗಳ್ತೇನೆ ಅಂತ ಇಬ್ಬರು ಪರಸ್ಪರವಾಗಿದ್ದಾರೆ. ಈ ಅರ್ಥದಲ್ಲಿ ಅರಣ್ಯಕಾಚಾರ್ಯರಂತಾರೆ, ಬಿಂಬರೂಪಿ ಶ್ರೀಹರಿ ನಾವಿಬ್ಬರು ಹಾಗಾದರೆ ಸಮಶೀಲರಾದ್ವಿ ಅಂತಂದ್ರು, ಸಮಾನ ಸ್ವಭಾವದವರು. ನೀ ನನ್ನನ್ನು ಹೊಗಳೋದನ್ನು ನೀನು ಇಷ್ಟಪಡ್ತಿ, ನಾನು ನಿನ್ನನ್ನು ಸ್ತೋತ್ರ ಮಾಡ್ತೇನೆ, ನನ್ನನ್ನು ನೀನು ಹಾಗೇ ಇಷ್ಟಪಡ್ತಿ, ಸ್ತೋತ್ರ ಮಾಡುವಂತೆ ಮಾಡ್ತಿ. ಆವಯೋ ಸಮಶೀಲಯೋರಿಹ ಮಂದಿರೇನ ವಿಯೋಗತಾ. ಯಾರಿಬ್ಬರು ವಿಯೋಗ ಹೊಂದುತ್ತಾರೆ ಗೊತ್ತೇನು? ಒಂದು ಮನೆಯಲ್ಲಿ ಇಬ್ಬರು ಇಡ್ಲಿಕ್ಕೆ ಇಷ್ಟಪಡಲ್ಲ. ಯಾರು ಇಷ್ಟಪಡಲ್ಲ? ಎಂಥವ್ರು ಇಷ್ಟಪಡಲ್ಲ ಅಂದರೆ ಸಮಾನಶೀಲ ಯಾರಿಗಿರಲ್ಲಲ್ಲ ಅವರಿಬ್ಬರಿಗೂ ಯಾವತ್ತೂ ಸರಿ ಹೋಗಲ್ಲ. ಇಬ್ಬರು ಪರಸ್ಪರವಾಗಿ ಇವನ ಗುಣವನ್ನು ಅವನು ಪ್ರೀತಿಸಿದರೆ, ಅವಳ ಗುಣವನ್ನು ಇವನು ಪ್ರೀತಿಸಿದರೆ, ಇವನನ್ನು ಅವನು ಅವಳನ್ನು ಇವನು ಅಂತ ಪರಸ್ಪರವಾಗಿದ್ದರೆ ಮಾತ್ರ ಒಂದು ಮನೆಯಲ್ಲಿ ಇರಲಿಕ್ಕೆ ಇಷ್ಟಪಡ್ತಾರಂತೆ. ಯಾರ ಮನೆಯೊಳಗೆ ಪರಸ್ಪರವಾಗಿ ಯಾವಾಗಲೂ ಕೂಡ ಇವನು ಮಾಡಿದ್ದು ಯಾವುದೋ ಅವನಿಗೆ ಸರಿ ಬರಲ್ಲ, ಅವನು ಮಾಡಿದ್ದು ಯಾವುದೋ ಇವನಿಗೆ ಸರಿ ಬರಲ್ಲ ಅಂದರೆ, ನಿನ್ನಷ್ಟಕ್ಕೆ ನೀನು ಬೇರೆ ಹೋಗು, ನನ್ನಷ್ಟಕ್ಕೆ ನಾನು ಬೇರೆ ಹೋಗ್ತೀನಿ ಅಂದ್ಬಿಡ್ತಾರೆ. ಅಲ್ಲಿ ಸೆಟ್ ಆಗಲ್ಲ. ಆದರೆ ಅರಣ್ಯಕಾಚಾರ ಅಂತಾರೆ, ಈ ದೇಹನೇ ಒಂದು ಮನೆ, ಈ ಮನೆ ಒಳಗೆ ನಾನು ಬಂದಾಗಿಂದ ನೀನೂ ಇದ್ದಿ, ನೀನು ಬಂದಾಗಿಂದ ನಾನೂ ಇದ್ದೇನೆ ಅಂದರೆ, ಹೇ ಬಿಂಬರೂಪಿ ಶ್ರೀಹರಿ, ಯಾಕಿಷ್ಟು ದಿವಸದಿಂದ ನಾವಿಬ್ಬರು ಒಟ್ಟಿಗೆ ಒಂದೇ ರೀತಿ ಇದ್ದೇವೆ ಅಂದರೆ ನನಗೆ ಈಗ ಅರ್ಥ ಆಯಿತು. ನಿನಗೆ ನನ್ನ ಕಂಡ್ರೆ ನನ್ನನ್ನು ಸ್ತೋತ್ರ ಮಾಡೋದಂದರೆ ನಿನಗೆ ನನ್ನನ್ನು, ನನಗೆ ನಿನ್ನನ್ನು, ಪರಸ್ಪರ ಇಬ್ಬರಲ್ಲಿ ಪ್ರೀತಿ ಹೆಚ್ಚಾದದ್ದಕ್ಕೆ ತಾನೇ ನಮ್ಮಿಬ್ಬರೊಳಗೆ ಈ ದೇಹದೊಳಗೆ ವಿಯೋಗ ಬಂದಿಲ್ಲ ಅಂತ ಕೇಳ್ತಾರೆ. ಇದು ದೇವರ ಬಳಿಯಲ್ಲಿ ಅನುಸಂಧಾನ ಮಾಡಬೇಕಾದ ಪದ್ಧತಿ. ಯಾರು ಈ ರೀತಿ ಇರಲಿಕ್ಕೆ ಇಷ್ಟಪಡ್ತಾರೆ? ನಾವು ಖರೇ ಭಗವಂತನನ್ನು ಹೇಟ್ ಮಾಡಿದರೆ ಇಷ್ಟೊತ್ತಿಗೆ ಬಿಟ್ಟು ಹೋಗ್ಬೇಕಾಗಿತ್ತವ, ಇಷ್ಟೊತ್ತಿಗೆ ದೇಹದಿಂದ ಹೊರಗೆ ಹೋಗ್ಬಿಡ್ಬೇಕಾಗಿತ್ತು. ಹಾಗಾದರೆ ನಮ್ಮಿಂದ ಅವನು ಹೋಗ್ತಾ ಇಲ್ಲ, ಅವನಿಂದ ನಾವು ಹೋಗ್ತಾ ಇಲ್ಲ. ಏನಾದರೂ ಕಾರಣ ಇರಲೇಬೇಕಲ್ಲ. ಸಂಬಳ ಅಂತೂ ತಗೊಳ್ಳೋ ಆಫೀಸ್ ಅಲ್ಲಲ್ಲ ಇದು ಉಸಿರುಗಟ್ಟಲಿಕ್ಕೆ. ಇಲ್ಲ, ಹಾಗಾಗಿಲ್ಲ, ಆದರೂ ಇದ್ದೇವೆ. ಆದ್ದರಿಂದಲೇ ತಿಳಿತದೆ, ನೀನು ನನಗೆ, ನಾನು ನಿನಗೆ, ಇದೇ ದೇಹ ಅನ್ನೋ ಮಂದಿರದೊಳಗೆ ವಿಯೋಗ ಇಲ್ಲದೆ ಇದ್ದಾಗ ಇಷ್ಟು ದಿವಸದಿಂದ ಇಟ್ಕೊಂಡು ಬಂದಿದ್ದೇವೆ ಅಂದರೆ ನಿನಗೂ ನನ್ನ ಮೇಲಿದೆ, ನನಗೂ ನಿನ್ನ ಮೇಲಿದೆ ಅಂತಂದ್ರಂತೆ. ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಭಗವಂತನನ್ನು. ಪ್ರೀತಿರಸ್ಥಿತವಾಪಿ ಸಂಸ್ತುತಿ ಮಾತ್ರ ಏವ ವಿನೋದತೋಪ್ಯಾವಯೋ ಸಮಶೀಲಯೋ ಇಹ ಮಂದಿರೇನ ವಿಯೋಗತಾ. ಹುಡುಕ್ಬೇಕಂತ ಯಾವಾಗಲೂ. ಇಷ್ಟು ದೇವರನ್ನು ಹೇಟ್ ಮಾಡೋರೇ ನಾವಾಗಿದ್ದಿದ್ರೆ ಭಗವಂತ ಇಷ್ಟೊತ್ತಿಗೆ ನಮ್ಮಿಂದ ದೂರ ಆಗಬೇಕಿತ್ತು. ಅವನು ದೂರ ಆಗ್ತಾ ಇಲ್ಲ ಅಂದರೆ ಸಮಥಿಂಗ್ ಸ್ಪೆಷಲ್ ಅಂತ ಅನ್ಬೇಕಾ ಬೇಡ? ಇಲ್ಲಿ ಏನೋ ಇದೆ, ನನಗೂ ಅವನಿಗೂ ಒಳಗೆ ಏನೋ ಇದೆ. ಏನಿದೆ ಅದು ಬೇರೆ? ದೇವತೆ ಪದ ಪಂಕಜೆ ಮಮ ಚಿತ್ತಮೇವ ನಚೇತದ. ನನಗೆ ಅರ್ಥ ಆಯಿತು ಸ್ವಾಮಿ. ಅರಣ್ಯಕಾಚಾರ ಅಂತಾರೆ, ನಿನ್ನ ಪಾದ ಕಮಲಗಳಲ್ಲಿ ನನ್ನ ಮನಸ್ಸು ಎಲ್ಲಿ ಹೋಗ್ತದೋ ಗೊತ್ತಾಗ್ತಾ ಇಲ್ಲ, ಅಲ್ಲಿ ಮಾತ್ರ ಇರಲಿಕ್ಕೆ ಆಗ್ತಾ ಇಲ್ಲ, ಎಲ್ಲೋ ಹೋಗ್ತಾ ಇದೆ.
ಹಾಗಾದರೆ ಕುತ್ರ ಗಚ್ಚತಿ ತದ್ವದಸ್ವ. ಒಂದೇ ದೇಹದೊಳಗಿದ್ದೇವೆ, ಒಂದೇ ಕಡೆಯಲ್ಲಿ ಇಬ್ಬರೂ ಇದ್ದೇವೆ, ಆದರೂ ನಿನ್ನ ಪಾದಕಮಲಗಳಲ್ಲಿ ನನ್ನ ಮನಸ್ಸು ಹೋಗದೇ ಇರೋ ಹಾಗೆ ಆಗ್ತಾ ಇದೆ ಅಂದರೆ, ನಾನು ನೀನು ಸಮಾನಶೀಲರು ಅಂದಮೇಲೆ ನನ್ನ ಮನಸ್ಸು ನಿನ್ನ ಪಾದದಲ್ಲಿ ಇಲ್ಲದೇ ಇರೋ ಹಾಗೆ ಆಗಲಿಕ್ಕೆ ಏನಾದರೂ ಕಾರಣ ಇದ್ದರೆ ಅದನ್ನು ನೀನೇ ಹೇಳಬೇಕು. ನೀನೇ ಏನೋ ಸಮಸ್ಯೆ ಮಾಡಿದಿ ಅಂತ ಅರ್ಥ. ನೀನೇನೋ ಸಮಸ್ಯೆ ಮಾಡಿದ್ದಕ್ಕೆ ನನ್ನ ಮನಸ್ಸು ನಿನ್ನ ಪಾದದಲ್ಲಿ ಬರ್ತಾ ಇಲ್ಲ ಅಂದರೆ, ನೀ ಸಮಸ್ಯೆ ಮಾಡಿಲ್ಲ ಅಂದರೆ ನನ್ನ ಮನಸ್ಸು ಎಲ್ಲಿ ಹೋಗಬೇಕಾಗಿತ್ತು? ಯಾವಾಗಲೂ ನಿನ್ನ ಪಾದದಲ್ಲೇ ಇರಬೇಕಾಗಿತ್ತು. ನಾನು ಸಜ್ಜನರ ಮಧ್ಯದಲ್ಲಿ ನಿನ್ನನ್ನು ಆರ್ಗ್ಯೂ ಮಾಡ್ತಾ ಇದ್ದೀನಿ. ಇಷ್ಟು ಜನ ಸಜ್ಜನರು ಕೂತಿದ್ದಾರೆ, ನಾವು ಇಷ್ಟು ಜನ ಸಜ್ಜನರು ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮೆಲ್ಲರ ಒಳಗೂ ಭಗವಂತ ಬಿಂಬನಾಗಿ ನೆಲೆಸಿದ್ದಾನೆ. ನಮ್ಮ ದೇಹವೇ ಒಂದು ಮನೆ. ಆ ಮನೆಯೊಳಗೆ ನಾವಿಬ್ಬರೇ ಇರೋದು, ಇನ್ಯಾರಿಲ್ಲ. ಮತ್ತೊಬ್ಬರು ತಲೆ ಹರಟೆ ಮಾಡಲಿಕ್ಕೆ ಇಲ್ಲವೇ ಇಲ್ಲ. ನಾನಿದ್ದೇವೆ, ದೇವರಿದ್ದಾನೆ. ಅವನಿಗೆ ನನ್ನ ಮೇಲೆ, ನನಗೆ ಅವನ ಮೇಲೆ ಇಬ್ಬರಿಗೂ ಪ್ರೀತಿ ಇದೆ. ಅವನಿಗೆ ನನಗೆ ಇಷ್ಟು ವಿಯೋಗ ಇಲ್ಲದಷ್ಟು ಇದೆ ಪ್ರೀತಿ, ವಿಚ್ಛೇದವೇ ಇಲ್ಲ. ಆದರೂ ಮನಸ್ಸು ದೇವರ ಬಳಿಗೆ ಬಂದು ಕೂಡದೇ ಇರೋದಕ್ಕೆ ದೇವರೇ ನೀನೇ ಕಾರಣ ಹೇಳಬೇಕು. ಸಜ್ಜನರ ಮುಂದೆ ಬಂದು ನೀನೇ ನನ್ನ ಮನಸ್ಸನ್ನು ನಿನ್ನ ಪಾದದಲ್ಲಿ ಬರದೇ ಇರೋ ಹಾಗೆ ಮಾಡಿದೀಯಾ, ಏನು ಉತ್ತರ ಕೊಡು ಅಂತ ಕೇಳಬೇಕಂತ. ಹೀಗೆ ಯಾವತ್ತಾದರೂ ದೇವರನ್ನು ಮಾತಾಡಿಸಿದ್ವಿ ಇಂಟರ್ನಲ್ ಆಗಿ? ಇದು ಅವ್ರ ಮಾತಿನಲ್ಲಿ ನಾವು ನೋಡುವಂಥ ರಹಸ್ಯ. ಸರಿ, ಮನಸ್ಸು ಎಲ್ಲಿ ಹೋಗ್ತಾ ಇದೆ? ನಿಮ್ಮೆಲ್ಲರ ಮನಸ್ಸು ದೇವರ ಪಾದ ಬಿಟ್ಟು ಮತ್ತೆಲ್ಲಿ ಹೋಗ್ತಾ ಇದೆ? ಅದು ಭೌತಿಕ ವಿಷಯ ಪದಾರ್ಥಗಳ ಕಡೆಯಲ್ಲಿ ಸುತ್ತಿ ಸುತ್ತಿ ಬರ್ತಾ ಇದೆ. ಅಲ್ಲೆಲ್ಲ ಸುತ್ತಿ ಬರ್ತಾ ಇದೆ ಅಂದರೆ ಅದಕ್ಕೆ ಹೊಣೆ ನೀನಾ ಅಂತ ಚರ್ಚೆ. ಈಗ ಯಾರಾದರೂ ಒಬ್ಬರು ಆಗಬೇಕಾ? ನಿಷ್ಕಾರಣವಾಗಿ ಯಾವ ಕೆಲಸವೂ ನಡೆಯಲ್ಲ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರುವ ವಿಷಯ, ಕಾಮನ್ ಸೆನ್ಸು. ಕಾರಣ ಹುಡುಕ್ಬೇಕಲ್ಲ. ಯಾಕೆ ಮನಸ್ಸು ವಿಷಯ ಪದಾರ್ಥಗಳ ಕಡೆಯಲ್ಲಿ ಅಲ್ಲಿ ಇಲ್ಲಿ ಧಾವಿಸ್ತಾ ಇದೆ? ಕಾರಣ ಯಾರು? ನೀನಾ? ಇರೋದೇ ಮನೆಯಲ್ಲಿ ಇಬ್ಬರಪ್ಪ, ಎಂಕ ನೊಣ ಅಂತ. ಶೀನನೂ ಇಲ್ಲ, ಎಂಕ ನೊಣ ಅಂತ ಕರಿತಿರ್ತೇವೆ ನಮ್ಮ ಕಡೆ. ಇಬ್ಬರೇ ಇದ್ದೀವಿ. ಯದ್ಯದೋ ವಿಷಯೇಷು ಗಚ್ಚತಿ ತರ್ಹಿ ತೇ ವಚನಂ ಕಥಂ ಶೋಭತೆ ವಿಷಯೇಷು ಸಂತತ ಭಾವನಾದ್ಯಭಿಧಾಯಕಂ ಯಜ್ಜಡಂ ಜಡತುಲ್ಯಮನ್ಯದ ತಸ್ತ್ವಮೇವ ಹಿ ವಸ್ತುನಃ ಸೌಖ್ಯದಸ್ತ್ವಮಥಾಭಿ ಮುಖ್ಯಕರಸ್ತ್ವಮೇವ ನ ಚೇದ್ಭವೇತ್. ಇದೊಂದು ಮಾತು. ಒಂದು ವೇಳೆ ಮನಸ್ಸು ವಿಷಯ ಪದಾರ್ಥಗಳ ಕಡೆಯಲ್ಲಿ ತೊಡಗುವಂತೆ ಆಗ್ತಾ ಇದೆ ಅಂದರೆ, ಹಾಗಾದರೆ ನಿನ್ನ ಮಾತು ಸುಳ್ಳಾಯಿತು ಅಂತಂತಾರೆ ಅವರು. ನಿನ್ನ ಮಾತು ಸುಳ್ಳಾಯಿತು. ಏನು? ಎಲ್ಲವನ್ನೂ ನೋಡ್ಕೊಳ್ಳೋನು ನಾನು ಅಂತ ಅಂದ್ಕೊಂಡು ಹಣೆ ಪಟ್ಟಿ ಹಚ್ಕೊಂಡು ಕೂತಿದ್ದಿ ತಾನೇ ನೀನು. ಹಾಗಾದರೆ ನನ್ನ ಮನಸ್ಸು ವಿಷಯಗಳ ಕಡೆಯಲ್ಲಿ ಹೋಗದೇ ಇರೋ ಹಾಗೆ ಮಾಡಿ ನಿನ್ನ ಪಾದಾರವಿಂದದಲ್ಲೇ ಯಾವಾಗಲೂ ಇರೋ ಹಾಗೆ ಮಾಡ್ಬೋದಾಗಿತ್ತಲ್ಲ. ಯದ್ಯದೋ ವಿಷಯೇಷು ಗಚ್ಚತಿ, ವಿಷಯಗಳನ್ನು ಕುರಿತು ನನ್ನ ಮನಸ್ಸು ಓಡೋಡಿ ಹೋಗ್ತಾ ಇದೆ ಅಂದರೆ ಕಾರಣ ನಾನೋ ನೀನೋ? ದೇವರನ್ನು ಕೇಳಬೇಕು. ತರ್ಹಿ ತೇ ವಚನಂ ಕಥಂ ಶೋಭತೆ ವಿಷಯೇಷು ಸಂತತ ಭಾವನಾದ್ಯಭಿದಾಯಕಂ. ಹಾಗಾದರೆ ನಿನ್ನ ಮಾತುಗಳೆಲ್ಲ ಸತ್ಯ ಅಂತ ಆಗ್ತದಾ? ಸುಳ್ಳಾಗಲ್ವೇ? ಇನ್ನೂ ಒಂದು ಮಾತಿದೆ, ಯಾವುದು ಜಡ ಅದು ತಾನಾಗೆ ಎಂದೂ ಎಲ್ಲೂ ಹೋಗಲ್ಲ ಅಂತ ಒಂದು ಮಾತು. ಜಡವಾದದ್ದಕ್ಕೆ ಸ್ವತಂತ್ರವಾದ ಯಾವುದೇ ಶಕ್ತಿ ಇಲ್ಲ, ಪ್ರತಿಸ್ಪಂದನ ಅದು ಮಾಡಲ್ಲ ಜಡ. ಆದರೆ ನನ್ನ ಮನಸ್ಸು ಜಡ, ಅದು ತಾನಾಗೇ ಹೋಗ್ತದೆ ಅನ್ನೋ ಉತ್ತರ ಕೊಟ್ಟರೆ ಸುಳ್ಳಾಗ್ತದೆ ಅಂದರು. ಬಿಂಬನ ಜೊತೆಗೆ ಮಾತನಾಡೋ ಪದ್ಧತಿ. ನಾನೇನು ಮಾಡಿಲ್ಲಪ್ಪ, ನಿನ್ನ ಮನಸ್ಸು ಆ ಕಡೆ ಈ ಕಡೆ ಹೋದ್ರೆ ನಾನೇನು ಮಾಡಲಿ ಅಂತ ಅನ್ನೋ ಹಾಗಿಲ್ಲ ಅಂತಾರೆ. ಯಾಕೆ? ಮನಸ್ಸು ಜಡ, ಜಡವಾದದ್ದಕ್ಕೆ ಹೋಗಿಸ್ಲಿಕ್ಕೆ ಅವಕಾಶ ಇಲ್ಲ. ನಾನಂತೂ ನನ್ನ ಮನಸ್ಸನ್ನು ಕರ್ಕೊಂಡು ಹೋಗುವ ಶಕ್ತಿವಂತನಲ್ಲ. ಅದು ಜಡ, ನಾನು ಜಡ ತುಲ್ಯ. ನೋಡಿ, ಮನಸ್ಸು ಜಡವಾದರೆ ಅಸ್ವತಂತ್ರವಾಗಿದೆ. ಅದು ಎಷ್ಟು ಅಸ್ವತಂತ್ರನೋ ಜೀವನಾದ ನಾನೂ ಕೂಡ ಅಷ್ಟೇ ಜಡ ತುಲ್ಯ ಅಸ್ವತಂತ್ರನಾಗಿದ್ದೀನಿ. ಹಾಗಾಗಿ ನನ್ನ ಮನಸ್ಸನ್ನು ನಾನೇ ವಿಷಯಗಳ ಕಡೆಗೆ ಹೋಗಿಸಿದೆ ಅನ್ನೋ ಮಾತನ್ನು ಒಪ್ಪಲ್ಲ. ಅದು ಒಪ್ಪಲಿಕ್ಕಾಗಲ್ಲ, ಅನಿವಾರ್ಯವಾಗಿ ನಿನ್ನ ತಲೆ ಮೇಲೆ ಹಾಕೋಬೇಕಾಗ್ತದೆ ಅಂತಂದರು. ನೋಡಿ, ಹೇಳುವಾಗ ಯಜ್ಜಡಂ ಜಡ ತುಲ್ಯಮನ್ಯದ ತಸ್ತ್ವಮೇವ ಹಿ ವಸ್ತುನಃ ಸೌಖ್ಯದಸ್ತ್ವಮಥಾಭಿ ಮುಖ್ಯಕರಸ್ತ್ವಮೇವ ನ ಚೇದ್ಭವೇತ್. ಹಾಗಾಗಿ ನೀನೇ ನನ್ನನ್ನು ಸ್ವತಂತ್ರನಾಗಿ ನಿಯಂತ್ರಿಸುವನು ಅಂದ ಮೇಲೆ ಜಡವೂ ಜಡ ತುಲ್ಯವೂ ಆದ ಈ ನನ್ನನ್ನು ನನ್ನ ಮನಸ್ಸನ್ನು
ವಿಷಯಗಳ ಕಡೆ ಹೋಗಿಸಿದೆ ಅಂತ ಹಣೆಪಟ್ಟಿ ನನಗೆ ಕಟ್ಟಬೇಡ, ನೀ ತಗೋಬೇಕಾಗ್ತದೆ ನೋಡು ಅಂತ ಹೀಗೆ ಬಿಂಬರೂಪಿ ಭಗವಂತನ ಜೊತೆಗೆ ಮಾತನಾಡಿಸಿ ಮನಸ್ಸು ವಿಷಯಗಳ ಕಡೆಗೆ ಹೋಗದಂತೆ ಮಾಡು ಅಂತ ಪ್ರಾರ್ಥನೆ ಮಾಡಬೇಕಂತೆ. ಇದೆಲ್ಲ ಆಧ್ಯಾತ್ಮಿಕ ರಸರಂಜನಿಯಲ್ಲಿ ನಾವು ನೋಡುವಂಥ ಪದ್ಯಗಳು. ಇಂಥ ಪದ್ಯಗಳ ರೂಪದಲ್ಲಿ ಒಳಗಿರುವ ಬಿಂಬನನ್ನು ಎಲ್ಲರೂ ಆರಾಧನೆ ಮಾಡಿರಿ, ಆ ಬಿಂಬರೂಪಿ ಭಗವಂತನೊಟ್ಟಿಗೆ ಮಾತನಾಡಿಸ್ರಿ, ಅವನ ಪ್ರೇರಣೆಯಂತೆ ನಡೀರಿ, ಅವನಿಗೆ ಎಲ್ಲವನ್ನು ಸಮರ್ಪಿಸ್ರಿ. ಆಗ ನಿಮ್ಮ ಜೀವನ ಸಾಧನದ ದಾರಿಯಲ್ಲಿ ಹ್ಯಾಕ್ ಸಾಗ್ತದೆ ನೋಡಿ ಅಂತ ವ್ಯಾಖ್ಯಾನ ಮಾಡ್ತಾರೆ. ಇದು ಆರಣ್ಯಕಾಚಾರ್ಯರ ಅಧ್ಯಾತ್ಮ ರಸರಂಜನಿಯ ಕೆಲವು ಅಂಶಗಳನ್ನು ನಾವು ಅನುಸಂಧಾನ ಮಾಡಬೇಕು. ಇನ್ನು ಭಗವದ್ಗೀತೆ ಬಗ್ಗೆ 15ನೇ ಅಧ್ಯಾಯ ಪುರುಷೋತ್ತಮ ಯೋಗ ಅಂತ ಪ್ರಸಿದ್ಧ. ಪುರುಷೋತ್ತಮ ಯೋಗ ಅಂದರೆ ಭಾರತದಲ್ಲೇ ಭಗವದ್ಗೀತೆ ಶ್ರೇಷ್ಠ, ಗೀತೆಯಲ್ಲೇ 15ನೇ ಅಧ್ಯಾಯ ಶ್ರೇಷ್ಠ. 15ನೇ ಅಧ್ಯಾಯದಲ್ಲಿಯೂ ಆ 5 ಶ್ಲೋಕ ಮತ್ತಷ್ಟು ಶ್ರೇಷ್ಠ ಅಂತ ಭಗವತ್ಪಾದರು ಒಂದು ಕಡೆ ಹೇಳ್ತಾರೆ. ಭಾರತಕ್ಕಿಂತ ಶ್ರೇಷ್ಠ ಗೀತೆ, ಗೀತೆಯಲ್ಲೇ ಶ್ರೇಷ್ಠವಾದದ್ದು 15ನೇ ಅಧ್ಯಾಯದಲ್ಲೂ ಆ 5 ಶ್ಲೋಕ ಬಹಳ ಶ್ರೇಷ್ಠ ಅಂತ ವರ್ಣನೆ ಮಾಡಿದ್ದಾರೆ. ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರಯೇವಚ ಅಂತ ಪ್ರಾರಂಭ ಆಗಿ 5 ಶ್ಲೋಕಗಳಿದ್ದಾವೆ. ಮಹಾಭಾರತ, ಭಗವದ್ಗೀತೆ, ಪುರುಷೋತ್ತಮ ಯೋಗ, ಅದರಲ್ಲಿ 5 ಶ್ಲೋಕ ಅಂತ. ಈ 5 ಶ್ಲೋಕ ಅಂದರೆ ಎಲ್ಲ ವಿಷಯಗಳ ಸಾರಭೂತವಾದದ್ದಂಥದ್ದು. ಅಷ್ಟು ಶ್ರೇಷ್ಠವಾದಂಥ ಶ್ಲೋಕ ಅಂತ 15ನೇ ಅಧ್ಯಾಯದಲ್ಲಿ ಅದನ್ನು ವಿವರಣೆ ಕೊಟ್ಟಿದ್ದಾರೆ. ದಿನನಿತ್ಯ ನಾವು ಒಂದು ಬಾರಿಯಾದರೂ ಈ 15ನೇ ಅಧ್ಯಾಯದ 5 ಶ್ಲೋಕ ಆದರೂ ಹೇಳಿರಲೇಬೇಕು ಅಂತಿದೆ ಪದ್ಧತಿ. ಕೊನೆಗದು ಭೋಜನ ಕೂಡ ಮೊದಲು ಹೇಳೋ ಹಾಗಾಯ್ತಂತೆ. ಪೂರ್ಣ ಊರ್ಧ್ವ ಮೂಲಮಧಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸವೇದವಿತ್ ಅಂತ ಪ್ರಾರಂಭ ಆಗ್ತದೆ. ಎಲ್ಲ ಹೇಳಬೇಕು, ಎಲ್ಲ ಹೇಳಲಿಕ್ಕೆ ಆಗದೆ ಹೋದರೂ ಅಂತೂ ಭೋಜನ ಕೂಡುವ ಮುನ್ನ ಇದೊಂದು 5 ಶ್ಲೋಕ ಆದರೂ ಹೇಳಿ ಭೋಜನ ಮಾಡಲಿ ಅಂತ ಹಿರಿಯರು ಮನೆಯಲ್ಲಿ ಆ ಪದ್ಧತಿಯನ್ನು ಇಟ್ಕೊಂಡು ಬಂದಿದ್ದಾರೆ. 15ನೇ ಅಧ್ಯಾಯ ಉಳಿದ 17 ಅಧ್ಯಾಯಗಳ ಸಾರ ಅಂತ ಒಂದು ಮಾತಿದೆ. ಒಂದೊಂದು ಕಡೆ ಒಂದೊಂದು ಹಾಗೆ ಮಾಡಿರ್ತಾರೆ. ವಿರಾಟ ಪರ್ವ, ಉದ್ಯೋಗ ಪರ್ವ ಎರಡೂ ಕೂಡ 18 ಪರ್ವ ಮಹಾಭಾರತದೊಳಗೆ ಅತ್ಯಂತ ಶ್ರೇಷ್ಠವಾದ ಪರ್ವಗಳಂತೆ. ವಿರಾಟ ಪರ್ವ, ಇನ್ನೊಂದು ಯಾವುದು ಉದ್ಯೋಗ ಪರ್ವ. ಹಾಗೆ ಮಹಾಭಾರತದೊಳಗೆ ಇನ್ನೆರಡು ಶ್ರೇಷ್ಠ ಅಂತ ಹೇಳಿದರು ಭಗವತ್ಪಾದರು. ಒಂದು ವಿಷ್ಣು ಸಹಸ್ರನಾಮ, ಇನ್ನೊಂದು ಭಗವದ್ಗೀತೆ. ಏನೂ ಪಾರಾಯಣ ಮಾಡಲಿಕ್ಕಾಗ್ತಿಲ್ಲ, ಅಧ್ಯಯನ ಮಾಡಲಿಕ್ಕಾಗ್ತಿಲ್ಲ ಅಂದಾಗಲೂ ವಿಷ್ಣು ಸಹಸ್ರನಾಮ ಭಗವದ್ಗೀತೆಯನ್ನು ಕಡ್ಡಾಯವಾಗಿ ಮಾಡಲೇಬೇಕಂತೆ. ಜ್ಞೇಯಂ ಪಾಠ್ಯಂಚ ತದ್ವಯಂ ಅಂತ ಹೇಳ್ತಾರೆ. ಅದರಲ್ಲಿಯೂ ಕೂಡ ಅದೂ ಸಾಧ್ಯ ಆಗ್ತಿಲ್ಲಪ್ಪ ನಮಗೆ ಅಂದಾಗ 15ನೇ ಅಧ್ಯಾಯ ಆದರೂ ಮಾಡು, ಅದೂ ಆಗ್ತಿಲ್ಲ ಅಂದಾಗ ಈ 5 ಶ್ಲೋಕ ಆದರೂ ಮಾಡಿಬಿಡು ಅಂತ ಹೇಳ್ತಾರೆ. ಈ 5 ಶ್ಲೋಕದಲ್ಲಿ ಅಷ್ಟು ಸಾರ ಭಾಗವನ್ನು ಭಗವಂತ ಇಟ್ಟಿದ್ದಾನೆ. ಮೊದಲನೇ ಅಧ್ಯಾಯದಿಂದ ಇನ್ನಿತರ 17 ಅಧ್ಯಾಯ, ಒಟ್ಟು 18, ಅದರೊಳಗೆ ಒಂದು ಅಧ್ಯಾಯ 15 ಅಂತ ಇಟ್ಟುಕೊಂಡ್ರೆ ಇನ್ನುಳಿದ 17 ಅಧ್ಯಾಯಗಳಲ್ಲಿ ಹೇಳಿರುವ ವಿಷಯವನ್ನು ಈ ಅಧ್ಯಾಯದ ಕೆಲವು ಶ್ಲೋಕಗಳು ಒಂದು ಪದದಲ್ಲಿ ಸಂಗ್ರಹ ಮಾಡ್ತಾನೆ ಭಗವಂತ. ಆ ಪದದಲ್ಲೇ ಸಂಗ್ರಹ ಮಾಡಿದ್ದಾನೆ ಅಂದರೆ ಆ ಇಷ್ಟು ಅಧ್ಯಾಯ ಬುದ್ಧಿಯಲ್ಲಿರಬೇಕು. ಊರ್ಧ್ವಂ ಮೂಲಮಧಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸವೇದವಿತ್. ಈ ಶ್ಲೋಕದ ಅಭಿಪ್ರಾಯ ಏನು? ಇದನ್ನು ರೂಪಕ ಅಂತ ಚಿತ್ರಣ ಮಾಡ್ತಾರೆ. ಈ ಪ್ರಪಂಚ ಅನ್ನೋದೊಂದು ಅಶ್ವತ್ಥ ವೃಕ್ಷ. ಇವತ್ತಿದ್ದ ಹಾಗೆ ನಾಳೆ ಇರಲಾರ್ದು, ಇವತ್ತಿದ್ದ ಹಾಗೆ ನಾಳೆ ಇರಲ್ಲ. ಅದಕ್ಕೆ ಇದನ್ನು ಅಶ್ವತ್ಥ ಅಂತ ಕರೀತಾರೆ. ಶ್ವ ಅಂದರೆ ನಾಳೆ, ಅಶ್ವ ಅಂದರೆ ಇವತ್ತು ಹೇಗಿತ್ತೋ ಹಾಗೆ ನಾಳೆ ಇಲ್ಲ, ನಾಳೆ ಹೇಗಿರ್ತದೋ ಹಾಗೆ ನಾಡದ್ದಿರಲ್ಲ. ಆದರೆ ಇರೋದೇ ಇಲ್ಲ ಅಂತಿಲ್ಲ, ಮತ್ತೆ ಇದು ಇರ್ತದೆ. ಅದಕ್ಕೆ ಇದನ್ನು ಪ್ರವಾಹ ಅಂತ ಕರೀತಾರೆ. ಇದು ಪ್ರವಾಹ, ಆದರೆ ಇವತ್ತಿದ್ದ ಹಾಗೆ ನಾಳೆ ಇರಲ್ಲ. ಇದರ ಅರಿವು ನಮ್ಗೆ ಯಾವಾಗಲೂ ಇರಬೇಕು. ಊರ್ಧ್ವ ಅಂದರೆ ಯಾರು? ಊರ್ಧ್ವ ಅಂದರೆ ವಿಷ್ಣು, ಅಧ ಅಂದರೆ ದೇವತೆಗಳು. ಊರ್ಧ್ವೋ ವಿಷ್ಣುರಿತಿ ಪ್ರೋಕ್ತಃ
ಊರ್ಧ್ವ ಪವಿತ್ರೋ ವಾಜಿನೀವ ಸ್ವಮೃತಮಸ್ಮಿ. ಈ ಅಶ್ವತ್ಥ ಮರ ಇದೆಯಲ್ಲ, ಈ ಅಶ್ವತ್ಥ ಮರದ ಮೂಲ ಬೇರು, ಅದನ್ನು ತಾಯಿ ಬೇರು ಅಂತ ಕರೀತಾರೆ. ಒಂದು ಮರ ಬೆಳೆದಿದೆ ಅಂದರೆ ಆ ಮರ ಬೆಳಿಲಿಕ್ಕೆ ಒಂದು ತಾಯಿ ಬೇರು ಇರ್ತದೆ. ಆ ತಾಯಿ ಬೇರನ್ನು ಅವಲಂಬಿಸಿ ಅಷ್ಟು ಎತ್ತರ ಬೆಳೆದಿರ್ತದಂತೆ. ಬೇರು ಸಣ್ಣಕ್ಕೆ ಒಳಗಿರ್ತದೆ, ತನ್ನ ಶಕ್ತಿಯನ್ನು ಎಲ್ಲ ಕಡೆ ಹರಡಿರ್ತದಂತೆ. ಹಾಗೆ ಭಗವಂತ ಈ ಅಶ್ವತ್ಥ ವೃಕ್ಷದ ಮೂಲ ಬೇರಾಗಿದ್ದಾನೆ ಅನ್ನೋ ಅರ್ಥದಲ್ಲಿ ಅವನನ್ನು ಊರ್ಧ್ವ ಮೂಲ ಅಂತ ತಿಳಿಬೇಕು. ಪ್ರಪಂಚವೇ ಒಂದು ಅಶ್ವತ್ಥ ವೃಕ್ಷ, ಇಲ್ಲಿ ಮೂಲ ಬೇರಾಗಿ ಶ್ರೀಹರಿ ಇದ್ದಾನೆ. ಪ್ರಕೃತಿ ಸತ್ವ, ರಜಸ್ಸು, ತಮಸ್ಸು ಅಂತ 3 ಗುಣದವಳಾಗಿದ್ದಾಳೆ. ಜಡರೂಪಳಾದ ಆ 3 ಗುಣದವಳಾದವಳು ಅವಳು ಈ ಬೇರಿಗೆ ಅಂಟುಕೊಂಡು ಮತ್ತೆ ಇನ್ನು ಸುತ್ತಲೂ ಅವಳು ಬೆಳೆದಿದ್ದಾಳಂತೆ. ಹಾಗಾದರೆ ಊರ್ಧ್ವ ಮೂಲ ಅಂದ್ರೇನೆ ಉತ್ತಮ ಕಕ್ಷೆಯಲ್ಲಿರುವಂತಹ ಭಗವಂತ ವಿಷ್ಣು ಹಾಗೂ ಮಹಾಲಕ್ಷ್ಮಿ ಪ್ರಕೃತಿ ಅವರಿಬ್ಬರೇ ಈ ಅಶ್ವತ್ಥ ಮರದ ಮೂಲ ಬೇರು ಅನ್ನೋ ಅರ್ಥದಲ್ಲಿ ಊರ್ಧ್ವ ಮೂಲ ಅಂತ ಕರೆದದ್ದಂತೆ. ಅಧಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ. ಅಧಶಾಖಂ, ಅಧಃ ಶಬ್ದ ಈ ಊರ್ಧ್ವ ಶಬ್ದದಿಂದ ವಿಷ್ಣು ಹಾಗೂ ಪ್ರಕೃತಿ ಲಕ್ಷ್ಮಿ ತಗೊಂಡ ಮೇಲೆ ಅಧಃ ಅಂದಾಗ ಯಾರನ್ನು ಇಟ್ಟುಕೊಳ್ಬೇಕು? ಬ್ರಹ್ಮನಿಂದ ಆರಂಭ ಮಾಡಿ ಉಳಿದ ದೇವತೆಗಳೆಲ್ಲರೂ ಕೂಡ ಅಧಃ. ಅವರು ಈ ಪ್ರಪಂಚ ವೃಕ್ಷದ ಶಾಖೆಗಳಾಗಿದ್ದಾರೆ ಅಂತ ಅರ್ಥ. ಶಾಖೆ ಅಂತಂದರೆ ನಿಮಗೆ ಪ್ರಪಂಚ ವೃಕ್ಷದಲ್ಲಿ ಶಾಖೆಗಳಿವೆ. ಶಾಖೆ ಅಂದರೆ ರೆಂಬೆ ಕೊಂಬೆಗಳು ಅಂತ ಅರ್ಥ. ಒಂದು ಮರ ಅಂದಾಗ ರೆಂಬೆ ಕೊಂಬೆಗಳು ಬೇಕು. ನೀವು ನೀರು ಎರೆಯುವಾಗ ರೆಂಬೆ ಕೊಂಬೆಗಳಿಗೆ ಎರೆದ್ರೂ ಉಪಯೋಗ ಇಲ್ಲ. ಮರ ಬೆಳವಣಿಗೆ ಆಗಬೇಕಾದ್ರೆ ನೀರು ಎಲ್ಲಿಗೆ ಎರಿಬೇಕು? ಕೆಳಗೆ ಎರಿಬೇಕು, ಬೇರಿಗೆ ಹಾಕಬೇಕು. ಬೇರು ನೀರು ಕುಡಿದು ಎಲ್ಲೆಡೆಯಲ್ಲಿ ತನ್ನ ಶಕ್ತಿಯನ್ನು ಪಸರಿಸಿ ರೆಂಬೆ ಕೊಂಬೆಗಳನ್ನು ಉಬ್ಬೋ ಹಾಗೆ ಮಾಡಿ ಚಿಗುರು ಒಡಿಸಿ ಹೂ ಬಿಡಿಸಿ ಹಣ್ಣು ಕೊಡ್ತದೆ. ಇದು ಲೋಕದ ಮರ. ಈ ಪ್ರಪಂಚ ಅನ್ನೋ ಮರವೂ ಕೂಡ ಭಗವಂತ ಶ್ರೀಹರಿ ಹಾಗೂ ಮಹಾಲಕ್ಷ್ಮಿ ಅನ್ನೋ 2 ಮೂಲ ಬೇರುಗಳನ್ನು ತನ್ನ ಕೆಳಭಾಗದಲ್ಲಿ ಇಟ್ಟುಕೊಂಡಿದೆ. ನಾವು ಮಾಡುವಂಥ ಪ್ರತೀ ಕರ್ಮಗಳು ನೀರಿನ ರೂಪದಲ್ಲಿ ಅವರಿಗೆ ಸಮರ್ಪಿತಗೊಂಡು ಅದೇ ಪುನಃ ದಷ್ಟಪುಷ್ಟವಾಗಿ ಉಪಶಾಖೆಗಳಾಗಿ ಬೆಳೆದು ಆ ದೇವತೆಗಳು ನಮಗೆ ಕಾಲಕ್ಕೆ ಬೇಕಾದ ಬೆಳಕು, ನೀರು, ಗಾಳಿ ಎಲ್ಲ ಕೊಡೋ ಹಾಗಾಗಿದೆ ಅಂತ ಕೃಷ್ಣ ವಿವರಣೆ ಕೊಡ್ತಾರೆ. ಇದು ಇದರ ಸಾರ ಭಾಗ. ಇದು ಎಲ್ಲಿ ಬಂದಿದೆ? ಗೀತೆಯ 2ನೇ ಅಧ್ಯಾಯದಲ್ಲಿ ಬಂದಿರುವ ವಿಷಯಗಳು. ಭಗವಂತ ಏನು ಹೇಳ್ದ? ಕರ್ತವ್ಯ ಕರ್ಮವನ್ನು ಚೆನ್ನಾಗಿ ಮಾಡು. ಹೇಗೆ ಮಾಡಬೇಕು ಕರ್ತವ್ಯ ಕರ್ಮ? ಮಾಡಲ್ಲ ನಾನು ಅಂತ ಹಠ ತೆಗಿಬೇಡ, ನಾನು ಅಕರ್ಮದಲ್ಲಿರ್ತೇನೆ ಅಂತ ಅರ್ಜುನ. ಕರ್ಮ ಮಾಡಲೇಬೇಕು ಅಂತ ಕೃಷ್ಣ. ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಹ ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯಥ. ನಾನು ಸುಮ್ಮನೆ ಹಿಂಟ್ಸ್ ಕೊಟ್ಟಿರ್ತೀನಿ, ಪೂರ್ಣ ನನಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ ಅಷ್ಟೇ. ಇಡೀ ಭಗವದ್ಗೀತೆಯ ಪ್ರತಿ ಅಧ್ಯಾಯಗಳಲ್ಲಿ ಬಂದಿರುವ ವಿಷಯಗಳು 15ನೇ ಅಧ್ಯಾಯದ ಯಾವ್ಯಾವ ಪದದಿಂದ ಬಂದಿದೆ ಅನ್ನೋದು ನಿಮಗೆ ಅರ್ಥ ಆಗಲಿಕ್ಕೆ ಶುರು ಆಗ್ತದೆ. ಅಂಥ ಅದ್ಭುತವಾದ ಅಧ್ಯಾಯ 15ನೇ ಅಧ್ಯಾಯ ನೋಡಿ. ಅಧಶಾಖಂ ಅನ್ನುವ ಮಾತಿನಲ್ಲಿ ದೇವತೆಗಳ ಸ್ತರ ಭಗವಂತ ಊರ್ಧ್ವನಾದದ್ರಿಂದ ಅವರ ಸ್ತರ ಕೆಳಗಿದೆ. ಅವರೆಲ್ಲರೂ ದೇವತೆಗಳು ನಿಮಗೆ ಬೆಳಕು, ಗಾಳಿ ಎಲ್ಲವನ್ನು ಕೊಡಬೇಕಾಗಿದೆ. ಅಂದರೆ ನೀವು ಮೂಲಭೂತ ಸೌಕರ್ಯ ಅವರಿಂದ ಪಡಿಬೇಕಾದ್ರೆ, ಅವ್ರ ಕೈಯಲ್ಲಿ ಇದ್ದದ್ದನ್ನು ನೀವು ಪಡಿಬೇಕಾದ್ರೆ ನಿಮ್ಮಿಂದ ಅವರೇ ನಿರೀಕ್ಷೆ ಮಾಡ್ತಾರೆ. ಅಂದರೆ ಕರ್ತವ್ಯ ಕರ್ಮವನ್ನು ನಿರೀಕ್ಷೆ ಮಾಡ್ತಾರೆ. ಅಂದರೆ ನಿಮಗೆ ಬೇಕಾದದ್ದು ಅವ್ರ ಕೈಯಲ್ಲಿದೆ, ಅವರನ್ನು ಪ್ರೀತಿಪಡಿಸಿಯೇ ನೀವು ಅದನ್ನೆಲ್ಲ ಪಡೆಯೋ ಹಾಗಾಗಲಿ ಅಂತ ಕೃಷ್ಣ ಹೇಳ್ತಾನೆ. ಆ ಕರ್ತವ್ಯ ಕರ್ಮ ಮಾಡಬೇಕು ಅಂತೇನು ಎಕ್ಸ್ಪೋಸ್ ಮಾಡಿದ್ದಿದೆ ಅದೆಲ್ಲ ಇಲ್ಲಿ ಸಂಗ್ರಹ ಆಗ್ಲಿಕ್ಕೆ ಶುರು ಆಗ್ತದೆ. ಅಲ್ಲ, ಈ ಥರದ್ದೇ ಸಂಬಂಧ ನಮಗೂ ದೇವತೆಗಳಿಗಿದೆ ಅನ್ನೋ ಅಂಶ ಎಲ್ಲಿದೆ? ಯಾಕೆ ಇದನ್ನು ಅಂಗೀಕರಿಸ್ಬೇಕು? ನಾವು ದುಡಿತೀವಿ, ನಾವು ಪಡಿತೀವಿ. ಇವತ್ತಿನ ವಾದ ಅದೇ ಅಲ್ವೇ? ನಾವು ದುಡಿತೀವಿ, ನಾವು ಪಡಿತೀವಿ. ಇನ್ನೊಬ್ರದ್ದೇನು ಅದರಲ್ಲಿ ಮುಲಾಜು? ಇದು ನಮ್ಮ ಧೋರಣೆ. ಅದಕ್ಕೆ ಕೃಷ್ಣ ಹೇಳ್ದ, ಈ ಧೋರಣೆ ಆಸ್ತಿಕರಲ್ಲಿ ಬರಬಾರ್ದು. ಇದೆಲ್ಲ ನಾಸ್ತಿಕರ ವಾದ.
ನಾವು ಬಾಳಿ ಬದುಕ್ತಾ ಇರುವ ಪ್ರಪಂಚ ವೃಕ್ಷ ಇದೆಯಲ್ಲ, ಇದು ಹಚ್ಚ ಹಸಿರಾಗಿರಬೇಕು. ಯಾವ ಮರದಲ್ಲಿ ನೀವು ಗಿಡಗಳ ಹಣ್ಣನ್ನು ಅಪೇಕ್ಷಿಸ್ತೀರಿ, ಆ ಮರ ಯಾವತ್ತಿದ್ರೂ ಹಚ್ಚ ಹಸಿರಾಗಿರಬೇಕು, ಎಲೆ ತುಂಬಿರಬೇಕು. ಎಲೆ ಎಲ್ಲ ಒಣಗಿ ಆಮೇಲೆ ಹೂವನ್ನು ನಿರೀಕ್ಷಿಸಿದರೆ ಬರಲ್ಲ. ಹೂವೇ ಬರದೇ ಇದ್ದ ಮರದಲ್ಲಿ ಹಣ್ಣಂತೂ ಇಲ್ಲೇ ಇಲ್ಲ ಅಂತ ಆಗಿಬಿಡುತ್ತೆ. ನಿಮ್ಮ ಬದುಕಿನ ಶಾಶ್ವತ ಸುಖರೂಪವಾದ ಮೋಕ್ಷದ ಹಣ್ಣಿನ ಅಭಿವ್ಯಕ್ತಿ ನಿಮಗಾಗಬೇಕಾದ್ರೆ ಪ್ರಪಂಚ ವೃಕ್ಷವನ್ನು ಹಚ್ಚ ಹಸಿರಾಗಿ ಇಡುವ ಹಾಗೆ ಪ್ರಯತ್ನ ಪಡು ಅಂತಾರೆ. ಏನಿದು ಹಚ್ಚ ಹಸಿರಾಗಿ ಯಾವಾಗಲೂ ಈ ಮರ ಇರಬೇಕು ಅಂದರೆ ಯಾವುದದು ಅಂದರೆ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸವೇದವಿತ್ ಅಂತ ಕರೆದ ಕೃಷ್ಣ. ಈ ಪ್ರಪಂಚ ಅನ್ನೋ ವೃಕ್ಷ, ಇಲ್ಲಿ ಮರ, ಈ ಅಶ್ವತ್ಥ ಮರ ಹಚ್ಚ ಹಸಿರಾಗಿರಬೇಕು ಅಂದರೆ ಎಲೆಗಳಿರಬೇಕು. ಯಾವುದು ಎಲೆ ಅಂದರೆ ಛಂದಾಂಸಿ ಯಸ್ಯ ಪರ್ಣಾನಿ ಅಂತ ಕೃಷ್ಣ. ವೇದಗಳೇ ಎಲೆ, ವೇದಗಳೇ ಎಲೆ. ವೇದ ಎಲೆ ಅಂದರೂ ಒಂದೇ, ವೇದದಲ್ಲಿ ಹೇಳಿದಂತೆ ನಡೆದುಕೊಳ್ಬೇಕು ಅನ್ನೋ ಭಾವನೆ ಇದೆಯಲ್ಲ, ಅದೇ ಎಲೆ ಅಂತೆ. ಅಂದರೆ ಯಾರ್ಯಾರು ಇವತ್ತು ಸನಾತನ ಧರ್ಮವನ್ನು ಉಳಿಸ್ಬೇಕು, ಬೆಳೆಸಬೇಕು, ಮತ್ತಷ್ಟು ಮುಂದುವರಿಸಬೇಕು ಅನ್ನುವ ಒಂದು ಭಾವನೆ ಇಟ್ಟುಕೊಂಡು ವೇದ ವೈದಿಕ ವ್ಯವಸ್ಥೆಯನ್ನು ನಂಬಿದ್ದೇವೆ, ಅದೆಲ್ಲ ಎಲೆ ಅಂತೆ. ಆ ಎಲೆ ಇರೋ ತನಕ ಈ ಪ್ರಪಂಚದಲ್ಲಿ ಇನ್ನೂ ಉಗ್ರಗಾಮಿಗಳು ಪೂರ್ಣ ಅಟ್ಯಾಕ್ ಮಾಡಲಿಕ್ಕಾಗಲ್ಲ. ಒಂದು ವೇಳೆ ಆ ಎಲೆ ಒಣಗಿಸಿದ್ವಿ ಅಂತ ಇಟ್ಕೊಳ್ಳಿ, ಇವತ್ತು ಇಡೀ ಜಗತ್ತು ನಮ್ಮ ಕೈಯಲ್ಲಿ ಕಾಣಿಸ್ತಾ ಇದೆ ಮೊಬೈಲ್ನಿಂದ. ಎಲ್ಲೆಲ್ಲಿ ಯುದ್ಧ ನಡೀತಾ ಇದೆ, ಯಾರ್ಯಾರು ಎಲ್ಲೆಲ್ಲಿ ಯಾರ್ಯಾರ ಮೇಲೆ ಆಕ್ರಮಣ ಮಾಡ್ತಿದ್ದಾರೆ, ಯಾಕೆ ಆಕ್ರಮಣ, ಎಷ್ಟು ಸ್ವಾರ್ಥ, ಎಷ್ಟು ಅವರಲ್ಲಿ ಅಧಿಕಾರದ ದಾಹ, ಎಲ್ಲ ಅರ್ಥ ಆಗಿದೆ ನಮಗೆ. ಇಷ್ಟು ಯಾಕೆ ಅರ್ಥ ಮಾಡಿಸಿದ ಅಂತಂದರೆ ದೇವರು ಬೇರೆ ಏನು ಕಾರಣ ಅಲ್ಲ, ನಾನು ಹಾಕಿಕೊಟ್ಟ ಛಂದಾಂಸಿ ಯಸ್ಯ ಪರ್ಣಾನಿ, ಈ ವೇದದ ಎಲೆ ಎಲ್ಲಿವರೆಗೂ ಹಚ್ಚ ಹಸಿರಾಗಿ ನೀವು ಉಳಿಸ್ತೀರಿ ಅಲ್ಲಿವರೆಗೂ ತಾಮಸವಾದ ಸ್ವಾರ್ಥದ ಅಧಿಕಾರದ ಶಾಹಿ ವ್ಯವಸ್ಥೆಗಳು ನಿಮ್ಮನ್ನೇನು ಮಾಡಲ್ಲ. ಅವ್ರ ಜೊತೆಗೆ ಹೇಗೆ ಗುದ್ದಾಡಬೇಕು ಗೊತ್ತಾಗ್ತಿರ್ತದೆ. ಅದಕ್ಕೆ ವೇದದ ಎಲೆ ಉಳಿಸ್ಬೇಕು. ಎರಡು ಅರ್ಥ ಇದೆ, ಒಂದು ಅರ್ಥ ಮಾತ್ರ ಹೇಳಿದ್ದೀನಿ. ಭಾಷ್ಯದಲ್ಲಿ ಒಂದು ವ್ಯಾಖ್ಯಾನ, ತಾತ್ಪರ್ಯದಲ್ಲಿ ಮತ್ತೊಂದು ವ್ಯಾಖ್ಯಾನ ಮಾಡ್ತಾರೆ ಭಗವತ್ಪಾದರು ಈ ಪ್ರತಿ ಶ್ಲೋಕಗಳಿಗೆ. ನಿಮ್ಮ ಮುಂದೆ ಒಂದು ಅರ್ಥ. ಅವ್ರು ಎರಡನೇದು ಹೆಂಗೆ ಮಾಡ್ತಾರೆ ಅಂದರೆ, ನಮ್ಮ ದೇಹವೇ ಒಂದು ವೃಕ್ಷ, ಅಂದರೆ ಪಿಂಡಾಂಡ ಅಂತ ಅರ್ಥ. ಈ ಪಿಂಡಾಂಡ ಅನ್ನೋ ವೃಕ್ಷದಲ್ಲಿ ಮೂಲ ಸ್ಥಾನ ಅಂದರೆ ಹೃದಯ ಸ್ಥಾನ, ಅಲ್ಲಿರೋನು ಊರ್ಧ್ವ ಅಂದರೆ ಸರ್ವೋತ್ತಮನಾದ ಬಿಂಬರೂಪಿ ಶ್ರೀಹರಿ. ಅರ್ಥ ಆಗ್ತದೆ ಇದು ಕೂಡ ನಿಮಗೆ. ಈ ದೇಹ ಅನ್ನೋದೊಂದು ಪ್ರಕೃತಿಯಿಂದ ನಿರ್ಮಿತವಾದದ್ದು. ಆ ಪ್ರಕೃತಿ ಅಂದರೆ ಅವಳು ಮಹಾಲಕ್ಷ್ಮಿ. ಆ ತಾಯಿ ಕರುಣೆ ಮಾಡಿ ಈ ದೇಹದೊಳಗೆ ನಮ್ಮನ್ನು ಇರಿಸಿದಾಳೆ. ಹಾಗಾಗಿ ಪಿಂಡಾಂಡದೊಳಗೂ ಕೂಡ ಬ್ರಹ್ಮಾಂಡದೊಳಗಿರೋದು ಎಲ್ಲವನ್ನೂ ನೋಡಲಿಕ್ಕೆ ಅವಕಾಶ ಇದೆ ಅಂತ. ಅಧಃ ಶಾಖಂ ಅಂದರೆ ಈ ಪಿಂಡಾಂಡ ಅನ್ನೋ ಮರ ಇದೆಯಲ್ಲ, ಇದರ ಅಧಃ ಅಂದರೆ ಭಗವಂತನ ಆಡಳಿತಕ್ಕೆ ಒಳಪಟ್ಟು ಅವರೆಲ್ಲರೂ ಕೂಡ ನಮ್ಮ ಕಣ್ಣು, ಕಿವಿ, ಮೂಗು, ಬಾಯಿ ಅನ್ನುವಂಥ ಶಾಖೆಗಳಲ್ಲಿದ್ದು ನಮ್ಮಿಂದ ಏನು ಕೆಲಸ ಆಗಬೇಕೋ ಅವನ ಪ್ರೇರಣೆಯಂತೆ ಅದನ್ನು ನಡೆಸಿದ್ದಾರೆ ಅಂತ ಅರ್ಥ. ಎಲ್ಲ ತತ್ವಾಭಿಮಾನಿ ದೇವತೆಗಳು ಅಂತ ಅರ್ಥ. ಹೀಗೆ ಒಂದು ಪಿಂಡಾಂಡ ಪರವಾಗಿ ವ್ಯಾಖ್ಯಾನ ಮಾಡಿಕೊಳ್ಬೇಕು, ಇನ್ನೊಂದು ಬ್ರಹ್ಮಾಂಡ ಪರವಾಗಿ ವ್ಯಾಖ್ಯಾನ. ರೂಟನ್ನು ಮಾತ್ರ ನಿಮಗೆ ನಾನು ತೋರಿಸಿಕೊಟ್ಟದ್ದಷ್ಟೆ. ಹೀಗೆ ಆಗಲೇ ಕೇಳಿದ ಪ್ರಶ್ನೆ, ಈ ರೀತಿ ದೇವತೆಗಳಿಗೂ ನಮಗೂ ಒಂದು ಸಂಬಂಧ ಇದೆ, ನಾವು ಅವರನ್ನು ಪ್ರೀತಿಸಿ ನಮಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಪಡಿಬೇಕು, ಇದೆಲ್ಲ ಎಲ್ಲಿದೆ ಆಧಾರ ಅಂತ ಕೇಳಿದ್ರೆ ಛಂದಾಂಸಿ, ಎಲ್ಲ ವೇದದಲ್ಲಿದೆ ಅಂತ ಭಗವಂತ ಆಧಾರ ಕೊಟ್ಬಿಟ್ಟ. ಅದಕ್ಕೆ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತವು ಅಂತ ಕೃಷ್ಣ ಹಿಂದೆ ಹೇಳಿದ್ದ. ಏನು ಮಾಡಬೇಕು, ಏನು ಮಾಡಬಾರ್ದು, ಮಾಡಬೇಕಾದದ್ದನ್ನು ಹೇಗೆ ಮಾಡಬೇಕು, ಮಾಡಬಾರ್ದದ್ದನ್ನು ಹೇಗೆ ಬಿಡಬೇಕು, ಮಾಡಲೇಬೇಕಾದದ್ದು ಯಾವುದು ಅನ್ನೋದನ್ನು ತಿಳ್ಕೊಳ್ಳೋದು ಯಾವುದರಿಂದ, ಮಾಡಬಾರ್ದದ್ದನ್ನು ಹೇಗೆ ಬಿಡಬೇಕು ಅಂತ ತಿಳ್ಕೊಳ್ಳೋದು ಯಾವುದರಿಂದ, ಇದಕ್ಕೆಲ್ಲ ಒಂದೇ ಕೃಷ್ಣ ಕೊಟ್ಟ ಉತ್ತರ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯ ವ್ಯವಸ್ಥಿತ ಅಂತ ಹಿಂದೆ ಉತ್ತರ ಹೇಳಿದ್ದ. ಅದನ್ನೇ ಆ ಎಲ್ಲ ಮಾತುಗಳನ್ನು ಮುಂದುವರಿಸಿ ಸಂಗ್ರಹ ಮಾಡಿ ಕೊಡ್ತಾ ಬರ್ತಾರೆ. ಹೀಗೆ ಮುಂದಿನ ಶ್ಲೋಕಗಳನ್ನು ನಾವು ಅವಲೋಕನೆ ಮಾಡಿಕೊಳ್ಳುವಾಗ ಈ ವಿಷಯವನ್ನು ಚೆನ್ನಾಗಿ ಅರ್ಥಕೊಂಡು ಬರಬೇಕು. ಮುಂದೊಂದು ಮಾತು ಹೇಳ್ತಾನೆ, ಪ್ರತಿಯೊಬ್ಬ ವ್ಯಕ್ತಿ ಈ ಸಂಸಾರ ಅನ್ನೋ ವೃಕ್ಷ ಅಂದರೆ ಈ ಪ್ರಪಂಚ ಅನ್ನೋ ವೃಕ್ಷವನ್ನು ವಿಮರ್ಶಿಸಿ ಅದನ್ನು ದೂರ ಮಾಡಬೇಕಂತೆ.
ವಿಮರ್ಶೆ ಮಾಡಬೇಕು ಚೆನ್ನಾಗಿ. ಅದನ್ನೇ ಭಗವಂತ ಹೇಳಿದ್ದು ವೃಕ್ಷಚ್ಛೇದನ ಅಂತ ಅರ್ಥ. ಇದನ್ನೆಲ್ಲ ಎಷ್ಟು ವಿಮರ್ಶೆ ಮಾಡ್ತಿ ಅಷ್ಟು ನಿಮ್ಗೆ ಬೇಡ ಅಂತ ಅನ್ನಿಸ್ತದೆ. ಯಾರಿಗೆ ವಿಮರ್ಶೆ ಕಡಿಮೆ ಆಗಿರ್ತದಲ್ಲ ಅವನಿಗೆ ಬೇಕು ಅನ್ನೋ ಹಸಿವೇ ಹೋಗಲ್ಲಂತೆ. ಬೇಕಂತ ಯಾವಾಗ ಅನ್ನಿಸ್ತದೆ? ವಿಮರ್ಶೆ ಮಾಡಿಲ್ಲ ಸರಿಯಾಗಿ. ಅದನ್ನೇ ಕೃಷ್ಣ, ಯಾರು ಇದನ್ನು ವಿಮರ್ಶೆ ಮಾಡ್ತಾರೆ ಅವರು ಇದನ್ನು ಬಿಡ್ಲಿಕ್ಕೆ ತಯಾರಾಗ್ತಾರೆ. ಪ್ರಾರಂಭದಲ್ಲಿ ಬಂದಾಗ ಹಸಿವು ಜಾಸ್ತಿ ಇರ್ತದೆ. ಒಂದು ಮೊಬೈಲ್ ತೊಗೊಂಡ್ರೆ ಸಾಕು, ಅದರೊಳಗೆ ಎಷ್ಟು ಅಪ್ಲಿಕೇಶನ್ ಇದೆ, ಎಷ್ಟು ಅದರೊಳಗೆ ನನಗೆ ಉಪಯೋಗ ಇದೆ, ಉಪಯೋಗ ಇಲ್ಲ, ಅದನ್ನು ಉಪಯೋಗಿಸೋದು ಹೆಂಗೆ, ಇಲ್ಲಿ ತೆಗಿಯೋದು ಹೆಂಗೆ, ಅಲ್ಲಿ ತೆಗಿಯೋದು ಹೆಂಗೆ, ಏನು ಕುತೂಹಲ. ರಾತ್ರಿ ನಿದ್ದೆನೇ ಮಾಡಲ್ಲ ಹೊಸ ಮೊಬೈಲ್ ತೊಗೊಂಡ್ರೆ. ಮನೆಗೊಂದು ಹೊಸ ಮೊಬೈಲ್ ತೊಗೊಂಡ್ಬಂದ್ಬಿಟ್ರೆ ಅಂದ್ರೆ ಏನು ಅದು ಹಿಂಗೆ ತಿರುಗಿ ಕೊನೆಗೆ ಬರ್ತಾ ಎಲ್ಲಿಗೆ ಹೋಗಿರ್ತದದು ಅಂದರೆ ತಾನು ಉಪಯೋಗಿಸೋದು ಒಂದು ಮೊಬೈಲ್ ಫೋನ್ ಬಂದಾಗ ಮಾತಾಡಲಿಕ್ಕೆ, ವಾಪಸ್ ಫೋನ್ ಮಾಡಲಿಕ್ಕೆ ಬಿಟ್ಟು ಅದನ್ನು ಅಲ್ಲೇ ಇಟ್ಬಿಡ್ತಾನೆ. ಆಮೇಲೆ ಏನೇನಿಲ್ಲ, ಯಾವ್ಯಾವ ಆಪ್ಷನ್ನನ್ನು ಯೂಸ್ ಮಾಡಲ್ಲ ಅವ. ಆದ್ರೆ ಅವ್ರು ಹೇಳುವಾಗ ಹಾಗೆ ಹೇಳಿರ್ತಾರೆ, ಎಷ್ಟು ಫ್ಯೂಚರ್ ಇದೆ ರೀ ಅಂತಾರೆ. ನಿನ್ನ ಹಣೆ ಬಾರ, ನನ್ನ ಜೀವನಕ್ಕೆ ಫ್ಯೂಚರ್ ಇಲ್ಲಲ್ಲೋ, ಮೊಬೈಲ್ ಫ್ಯೂಚರನ್ನು ತಗೊಳ್ಳೋದು. ಹಾಗೆ ಮನುಷ್ಯನಿಗೆ ಎಲ್ಲಿವರೆಗೂ ಆಸ್ಥೆ ಅಂದರೆ ಒಳಗೆ ಏನಿದೆ ಅಂತ ಭಾರಿ ಕುತೂಹಲ ಪಟ್ಟಿರ್ತಾನೆ. ಅದಕ್ಕೆ ದೇವರಂದ, ನಾನು ಸೃಷ್ಟಿ ಮಾಡಿದ ಪ್ರಪಂಚ ಪಿಂಡಾಂಡವೇ ಇರ್ಬೋದು, ಬ್ರಹ್ಮಾಂಡವೇ ಇರ್ಬೋದು, ಇರೋದೇ ಇಷ್ಟಪ್ಪ, ಎಲ್ಲ ನಿನಗೆ ಬಿಚ್ಚಿ ತೋರಿಸಿದ್ದು ಇಷ್ಟಿದೆ ನೋಡಿ, ಇದ್ರೊಳಗೆ ಏನಿಲ್ಲ. ಇದನ್ನು ನೀನು ಹೇಗೆ ವಿಮರ್ಶೆ ಮಾಡ್ತಾ ಬಾ. ಮಾಡ್ದ ಹಾಗೆ ಇದರಲ್ಲಿ ನಿನಗೆ ಬೇಡ ಅಂತ ಅನಿಸೋ ಹಾಗೆ ಆಗ್ತದೆ. ಇದ್ರ ಬಗ್ಗೆ ವಿಮರ್ಶೆ ಹೇಗೆ ಮಾಡಬೇಕು? ನ ರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ನ ಚಾದಿರ್ನ ಚ ಸಂಪ್ರವಿಷ್ಟಃ ಅಶ್ವತ್ಥಮೇನಂ ಸುವಿರೂಢ ಮೂಲಂ ಅಸಂಗಶಸ್ತ್ರೇಣ ದೃಢೇನ ಚಿತ್ವಾ. ಇದರ ರೂಪ ಹಳತಾಗಲ್ಲ. ನೀ ತಿಳ್ಕೊಂಡಿದ್ದಿ ಇದು ಬೆಳ್ಳಗದ, ಇದು ಕೆಂಪದ, ಇದು ನೀಲಿ, ಹಿಂಗೆ ಇರ್ತದೆ, ಏನಾಗಲ್ಲ ಇದಕ್ಕೆ. ನೀನು ಹೋಗು ಬಾ, ಹುಟ್ಟು ಸಾವು ಎಲ್ಲ ಅನುಭವಿಸು, ಇದು ಹಿಂಗೆ ಇರ್ತದೆ. ಮತ್ತೆ ಹುಡ್ತಿ ಮತ್ತೆ ಬರ್ತಿ. ನ ರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ನ ಚಾದಿರ್ನ ಚ ಸಂಪ್ರವಿಷ್ಟಃ. ಇದನ್ನು ನಾನು ಹೇಗೆ ಇಡಬೇಕೋ ನನಗೆ ಗೊತ್ತು, ನಾನು ಹಾಗೆ ಇಟ್ಟಿರ್ತೀನಿ. ಇದ್ರೊಳಗಿರೋನು ನಾನು ಹಾಗಿದ್ದೇನೆ, ಇದನ್ನೂ ಅಷ್ಟು ಗಟ್ಟಿಯಾಗಿ ಇಟ್ಟಿದ್ದೇನೆ, ನಾನೂ ಅಷ್ಟು ಗಟ್ಟಿಯಾಗಿದ್ದೇನೆ. ನೀನು ವಿಮರ್ಶೆ ಮಾಡ್ತಾ ಬಾ. ಇದನ್ನು ಚೆನ್ನಾಗಿ ನೀನು ವಿಮರ್ಶೆ ಮಾಡಿ ಇದರ ಬಗ್ಗೆ ಇರುವಂಥ ಮೋಹವನ್ನು ದೂರ ಮಾಡ್ಕೋ, ಅಧ್ಯಾತ್ಮಪರನಾಗು, ದ್ವಂದ್ವ ವಿಮುಕ್ತನಾಗು, ಆಮೇಲೆ ನನ್ನ ಬಳಿಗೆ ಬರಲಿಕ್ಕಾಗ್ತದೆ ಅಂತ ಕೃಷ್ಣ ಕರೀತಾ ಇದ್ದಾನೆ. ಇದೆಲ್ಲ ಹಿಂದೆ ಭಗವಂತನ ಮಹಿಮೆಯನ್ನು ಹೇಳ್ತಾ ಇರುವ ವಿಷಯಗಳನ್ನೇ ಸಂಗ್ರಹ ಮಾಡಿದ. ಮತ್ತೆ ಮುಂದೆ ಹೇಳುವಾಗ ಇಲ್ಲಿರುವ ಸೂರ್ಯ, ಇಲ್ಲಿರುವ ಚಂದ್ರ, ಈ ಬೆಂಕಿ, ಈ ಭೂಮಿ, ಇವು ಯಾವುದು ಸ್ವತಂತ್ರವಾಗಿ ತಮ್ಮ ಕೆಲಸ ಮಾಡಲ್ಲ, ಎಲ್ಲ ನಾನೇ ಮಾಡಿಸೋದು ಅಂತಂದ. ಇದು ಪಿಂಡಾಂಡ. ಇಂದು ಶರೀರದ ಒಳಗೆ ವಿಚಾರ ಮಾಡಿದರೆ ನೀನು ಒಳಗೆ ಬಂದಾಗಲೂ ಹೊರಗೆ ಹೋಗುವಾಗಲೂ ನಾನೇ ಮಾಡಿಸೋದು ಅಂತಂದ. ಶರೀರಂ ಯದವಾಪ್ನೋತಿ ಯಚ್ಚಾಪ್ಯುತ್ಕ್ರಾಮತೀಶ್ವರ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾನಿ ವಾಶಯಾನ್. ವಾಯುರ್ಗಂಧಾನಿ ವಾಶಯಾನ್ ಗೃಹೀತ್ವ. ಆ ಹೂಗಳ ಮೇಲಿರುವ ಪರಾಗಗಳನ್ನು, ಗಂಧವನ್ನು ಗಾಳಿ ಬೀಸಿ ತಗೊಂಡು ಹೋದಂತೆ ನಾನು ಈ ದೇಹದೊಳಗಿದ್ದು ಸಮಯಕ್ಕನುಗುಣ ನಿನ್ನನ್ನು ತರಿಸ್ತೇನೆ, ಸಮಯಕ್ಕನುಗುಣ ನಿನ್ನನ್ನು ಹೊರಗೆ ಬರೆಸ್ತೇನೆ. ಇಲ್ಲೇನು ಸ್ವಾತಂತ್ರ್ಯ ನಿನಗಿಟ್ಟಿಲ್ಲ ನಾನು ಅಂತಂದ. ಕಣ್ಣು, ಕಿವಿ, ಕಣ್ಣು, ತ್ವಗಿಂದ್ರಿಯ, ನಾಲಿಗೆ, ಎಲ್ಲ ಇಂದ್ರಿಯಗಳೂ ಕೂಡ ನನ್ನ ಅಧೀನವಾಗಿರ್ತವೆ. ನಿನ್ನನ್ನು ಒಳಗಿಟ್ಟಿರ್ತೇನೆ, ನಿನಗೆ ಅವುಗಳ ಸಂಪರ್ಕಕ್ಕೆ ಕಳಿಸ್ತೀನಿ, ಅನುಭವಿಸುವಂತೆ ಮಾಡ್ತೀನಿ ವಿಷಯಗಳನ್ನು. ನನಗೆ ಬೇಕಂದರೆ ಮಾಡಿಸ್ತೀನಿ, ಬೇಡ ಅಂದರೆ ತೆಗೆಸ್ತೀನಿ. ನೋಡಿ ಹೇಗೆ ಇಟ್ಟಿದ್ದೇನೆ ನಿನ್ನ ಅಂತ. ಹಿಂಗಿದೆ ನೋಡಿ. ಇಂಥ ಅಪ್ಲಿಕೇಶನ್ ಎಲ್ಲಾದರೂ ಡೌನ್ಲೋಡ್ ಮಾಡ್ಕೊಂಡಿರಾ? ಮಾಡ್ಕೊಳ್ಳಿಕ್ಕೆ ಸಾಧ್ಯನಾ ನಿಮ್ಮ ಕೈಯಲ್ಲಿ? ಶ್ರೋತ್ರಂ ಚಕ್ಷುಸ್ಪರ್ಶನಂಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ. ನೀನು ಕಣ್ ತೆರೆದು ಯಾವುದೋ ಒಂದು ರೂಪ ನೋಡಿ ಅಬ್ಬಾ ಎಷ್ಟು ಚೆನ್ನಾಗಿದೆ ರೂಪ ಅಂತ ಅನ್ಬೇಕಾದ್ರೆ ನಾ ಬೇಕು ಅಂತಾನೆ ಭಗವಂತ. ಹೇಳ್ತಾನೆ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನ್ ಉಪಸೇವತೆ. ಅದೆಲ್ಲೋ ವಿಷಯ ಇದ್ದುಬಿಟ್ರೆ ನಿನಗೆ ಅದನ್ನು ನೋಡಲಿಕ್ಕಾಗಲ್ಲ. ಆ ವಿಷಯ ನಿನ್ನ ಹತ್ರಕ್ಕೆ ತರಿಸ್ಬೇಕು, ನಿನ್ನ ಇಂದ್ರಿಯವನ್ನು ಅದರ ಹತ್ರ ಕರ್ಕೊಂಡು ಹೋಗಬೇಕು, ನಿನ್ನನ್ನು ಈ ದೇಹದೊಳಗೆ ಇರಿಸಬೇಕು, ಮನಸ್ಸಿನ ಜೊತೆಗೆ ಸಂಪರ್ಕ ಮಾಡಿಸಿ ಆ ರೂಪ ಹೀಗಿದೆ ನೋಡು ಅಂತ ಕೊಡಬೇಕು.
ಎಷ್ಟು ಪೇಷನ್ಸ್ ನೋಡ್ರಿ ದೇವರಿಗೆ ನಮ್ಮ ಮೇಲೆ, ಎಷ್ಟು ಪೇಷನ್ಸ್ ಇದೆ. ಹೇಳ್ತಾನೆ ಸ್ವತಃ ಅದನ್ನು ನಾನು ಮಾಡಿಸ್ತೇನೆ ಅಂತಂದ. ನಾನೇ ಮಾಡಿಸೋದು ಅದನ್ನು, ಯಾರೂ ಮಾಡಿಸಲ್ಲ ನಿನಗೆ. ಇಷ್ಟು ಇದೆಲ್ಲ ಹಿಂದೆ ಭಗವಂತ ತನ್ನ ಮಹಿಮೆ ವಿಶ್ವರೂಪಾದಿಗಳನ್ನು ತೋರಿಸಿ ಏನು ಹೇಳಿದ್ದ ಅದನ್ನೆಲ್ಲ ಸ್ಪಷ್ಟಪಡಿಸಿ ಸಂಗ್ರಹ ಮಾಡಿ ವ್ಯಾಖ್ಯಾನ ಮಾಡ್ತಾನೆ. ಹೀಗೆ ನಾನೇ ನಿನ್ನ ದೇಹದ ಒಳಗೂ ಇದ್ದು ವೈಶ್ವಾನರನಾಗಿ ಉಂಡ ಅನ್ನವನ್ನು ಪಚನ ಮಾಡಲಿಕ್ಕೆ ಅಂತ ಇನ್ನು 5 ಜನರನ್ನು ಬೇರೆ ಇಟ್ಕೊಂಡಿನಿ ನನ್ನ ಕೈ ಕೆಳಗೆ ಅಂತಂದ. ಪ್ರಾಣ ಅಪಾನ ಅಂತ ಒಂದು 5 ಜನರನ್ನು ಇರಲಿ ಅಂತ ನಾನೇ, ಅವ್ರೇನು ಬೇಕು ಅಂತ ತಿಳ್ಕೊಳ್ಬೇಡ, ನಾನೇ ಇಟ್ಕೊಂಡೀನಿ. ಯಾಕಂದರೆ ನೀನು ತಿನ್ನುವಾಗ ಎಕ್ಸಸ್ ತಿಂತೀಯ, ಎಕ್ಸಸ್ಸನ್ನು ಹೊರಗೆ ಹಾಕ್ಲಿಕ್ಕೆ ಒಬ್ಬರು ಬೇಕು. ಆಗಲೇ ತಿಂದುಬಿಡ್ತೀಯ, ಏನು ತಿಂದಿದ್ದೇನೆ ಅಂತ ನಿನಗೇ ಗೊತ್ತಿರಲಿಲ್ಲ, ಅದನ್ನೆಲ್ಲ ಜೀರ್ಣ ಮಾಡಲಿಕ್ಕೆ ಒಬ್ಬರು ಬೇಕು. ಬರೀ ಜೀರ್ಣ ಅಲ್ಲ, ಜೀರ್ಣ ಆದಮೇಲೆ ರಕ್ತ ಮಾಂಸ ಮಜ್ಜವಾಗಿ ಸಮ ಪ್ರಮಾಣದಲ್ಲಿ ಹಂಚಲಿಕ್ಕೆ ಒಬ್ಬ ಸಮಾನ ಬೇಕು. ಹೊರಗೆ ಹೋಗ್ಲಿಕ್ಕೆ ಬೇಕು, ಒಳಗೆ ಸಮಾನವಾಗಿ ಹಂಚಲಿಕ್ಕೆ ಬೇಕು, ತಿಂದದ್ದನ್ನು ಜೀರ್ಣ ಮಾಡಲಿಕ್ಕೆ ಒಬ್ಬರು ಬೇಕು. ಅವ್ರು ಯಾರೂ ನನಗೆ ಬೇಕಿಲ್ಲ, ಆದರೂ ಒಂದು 5 ಜನರನ್ನು ಇಟ್ಕೊಂಡಿದ್ದೀನಿ ಎಂದಂದ ಭಗವಂತ. ಇಷ್ಟೇ ಅದರ ಅರ್ಥ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣ ಅಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ. ನಾನು ಎಲ್ಲಿದ್ದೇನೆ ಅಂದ್ಕೊಂಡಿದ್ದಿ? ಇಷ್ಟೋ ತನಕ ಕೇಳ್ದೆಲ್ಲ ನನ್ನ ಮಹಿಮೆ, ನಾನು ಎಲ್ಲಿದ್ದೇನೆ? ಹೃದಯ ಸನ್ನಿವಿಷ್ಟ. ಎಲ್ಲ ಜೀವರಾಶಿಗಳ ಹೃದಯವೇ ನಂದದು, ಅದು ಯಾರಪ್ಪಂದು ಅಲ್ಲ ಅಂತಾನೆ ಭಗವಂತ. ನಾವು ಅಂತಿರ್ತೇವಷ್ಟೇ. ನಿನ್ನೇನೋ ಒಂದು ಯಾವುದೋ ಡೇ ಅಂತ ಮಾಡಿದ್ರು ನೋಡ್ರಿ, ನನ್ನ ಮನಸ್ಸನ್ನೇ ನಿನಗೆ ಕೊಟ್ಟು, ನಿನ್ನ ಹಣೆ ಬಾರ, ನಿನಗೆ ಅದನ್ನು ಯಾರು ಕೊಟ್ಟರೆ ಹೇಳು ಅಂತ. ನನ್ನ ಮನಸ್ಸು ನಿನಗೆ, ನೀನು ಯಾರು ಬೇಕಾದರೂ ಕೊಟ್ಟು ಬರ್ಲಿಕ್ಕೆ ಬರ್ತದ? ಮನಸ್ಸು ನಿನಗೆ ಯಾರು ಕೊಟ್ರು ಅದನ್ನು? ದೇವರಂತಾನೆ ಹೃದಯ ಸನ್ನಿವಿಷ್ಟ. ನಾನು ಎಲ್ಲರ ಮನಸ್ಸನ್ನು ನಂದು ಅಂತ ಬರೆದಿಟ್ಕೊಂಡಿದ್ದೇನೆ ಅಂತಂದ. ಇಷ್ಟು ದೊಡ್ಡ ದೇಹದೊಳಗೆ ಭಗವಂತ ತನಗೋಸ್ಕರ ಅಂತ ಒಂದು ಜಾಗ ಯಾವುದನ್ನು ಇಟ್ಕೊಂಡಿದ್ದಾನಂತೆ? ಎಲ್ಲರ ಮನಸ್ಸನ್ನು ನಂದು ಅಂತ ಮಾಡ್ಕೊಂಡಿದ್ದಾನಂತೆ. ನಾವು ಇನ್ನೊಬ್ರಿಗೆ ಕೊಡೋ ಅಧಿಕಾರ ಇಲ್ಲ ಅಂತ ಅರ್ಥ. ಆವಾಗ ಯಾರಿಗೂ ಕೊಡೋ ಹಾಗಿಲ್ಲ ಅದನ್ನು. ಅದು ದೇವರಿಗೇ ಮೀಸಲು, ಅದು ದೇವ್ರದೇ ಮನೆ. ಮೊದಲೇ ರಿಜಿಸ್ಟರ್ ಮಾಡಿಸ್ಕೊಂಡ್ಬಿಟ್ಟಿದ್ದಾನೆ. ನಾವೇನು ಮಾಡೋಣ ಹೇಳಿ? ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ ಮತ್ತ ಸ್ಮೃತಿರ್ಜ್ಞಾನಮಪೋಹನಂಚ. ನಿನಗೆ ಮರುವು ಕಾಲ ಕಾಲಕ್ಕೆ ಬರ್ತದೆ, ನಿನಗೆ ನೆನಪು ಕಾಲ ಕಾಲಕ್ಕೆ ಬರ್ತದೆ, ವಿಪರೀತ ತಿಳುವಳಿಕೆ ಎಲ್ಲ ನಂದೇ ಅಂತಾನೆ ಭಗವಂತ. ಮತ್ತ ಸ್ಮೃತಿ, ಮತ್ತಃ ಜ್ಞಾನಂ, ಮತ್ತಃ ಅಪೋಹನ. ಅಪೋಹನ ಅಂದರೆ ವಿಪರೀತ ತಿಳುವಳಿಕೆ. ನಾನೇ ತರಿಸ್ತೇನೆ. ನಾನು ಯಾರು ಅಂದ್ಕೊಂಡಿದ್ದಿ? ವೇದೈಶ್ಚ ಸರ್ವೈರಹಮೇವ ವೇದ್ಯ ವೇದಾಂತ ಕೃದ್ವೇದ ವಿದೇವ ಚಾಹಂ. ಸಕಲ ವೇದಗಳು ನನ್ನನ್ನೇ ಏಕ ಉಸಿರಿನಲ್ಲಿ ಕೊಂಡಾಡ್ತಾವೋ ಅಂಥವನು ನಾನು. ಅಂದ್ರೆ ಅರ್ಥ ಮಾಡ್ಕೋಬೇಕು, ನಾವು ಯಾರೂ ಕೊಂಡಾಡದೇ ಇದ್ರೂ ವೇದ ಯಾವಾಗಲೂ ದೇವರನ್ನು ಕೊಂಡಾಡ್ತಾನೆ ಇರ್ತದಂತೆ. ವೇದಾಂತಗಳನ್ನು ರಚಿಸಿ ಬ್ರಹ್ಮಸೂತ್ರ ಬರೆದು ಕೊಟ್ಟವನು ನಾನು. ಇರೋದೇ 2 ಥರದ ಪುರುಷರಪ್ಪ, ಒಂದು ಕ್ಷರ, ಇನ್ನೊಂದು ಅಕ್ಷರ. ದೇಹದಿಂದ ನಾಶವೇ ಇಲ್ಲದೆ ಇದ್ದವಳು ಒಬ್ಬಳಿದ್ದಾಳಲ್ಲಪ್ಪ, ಅವಳು ಅಕ್ಷರ. ದೇಹ ನಾಶ ಇರೋರು ಇದ್ದಾರಲ್ಲ, ಅವರೆಲ್ಲ ಬ್ರಹ್ಮನಿಂದ ಆರಂಭಿಸಿ ತೃಣಪರ್ಯಂತ ಇರೋರೆಲ್ಲ ಕ್ಷರ. ಅವರಿಬ್ಬರನ್ನೂ ನಿಯಂತ್ರಿಸೋ ನಾನಿದ್ದೇನಲ್ಲ, ಅದಕ್ಕೆ ನಾ ಪುರುಷೋತ್ತಮ ಅಂತ ತಿಳ್ಕೊ ಅಂತಂದು. ಇಷ್ಟೇ ಅರ್ಥ ಅದರ್ಥ. ಕ್ಷರ 1, ಅಕ್ಷರ 2. ಕ್ಷರ ಮತ್ತು ಅಕ್ಷರರಿಗಿಂತಲೂ ವಿಭಿನ್ನನೂ ಉತ್ತಮನೂ ಆದಂಥ ನಾನಿದ್ದೇನಲ್ಲ, ಪುರುಷೋತ್ತಮ. ದ್ವಾವಿಮೋ ಪುರುಷೋ ಲೋಕೆ ಕ್ಷರಶ್ಚಾಕ್ಷರ ಏವ ಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಯತೆ ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹೃತಃ. ನನ್ನನ್ನು ಪರಮಾತ್ಮ ಅಂತ ಕರಿಬೇಕು ಅಂತ ಹೇಳ್ದ ಕೃಷ್ಣ. ದೇವರನ್ನು ಯಾವಾಗಲೂ ಪರಮಾತ್ಮ ಪರಮಾತ್ಮ ಅಂತ ಕರಿಬೇಕು. ಯಾಕೆ ತಾನೇ ಹೇಳ್ಕೊಂಡ, ಪರಮಾತ್ಮೇತ್ಯುದಾಹೃತಃ. ಈ 3 ಲೋಕವನ್ನು ವ್ಯಾಪಿಸಿ 3 ಲೋಕದ ಜೀವರಾಶಿಗಳನ್ನು ಸದಾ ರಕ್ಷಣೆ ಮಾಡುವನು ನಾನೇ. ನಾನು ಕ್ಷರದಿಂದ ಅಕ್ಷರದಿಂದ ವಿಭಿನ್ನನಾಗಿದ್ದು ಪುರಾಣಗಳಲ್ಲಿ ವೇದದಲ್ಲಿ ನನ್ನನ್ನು ಪುರುಷೋತ್ತಮ ಅಂತ ಪ್ರಸಿದ್ಧಿಪಡಿಸಿದ್ದಿದೆ, ಅದು ನಾನೇ. ಯೋ ಲೋಕತ್ರಯಮಾವಿಶ್ಯ ಬಿಭರ್ತ್ಯವ್ಯಯ ಈಶ್ವರ ಯಸ್ಮಾಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮ ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮ ಅಂತಂದ ಕೃಷ್ಣ. ಹಾಗಾಗಿ ಕೃಷ್ಣನಿಗೆ ಪುರುಷೋತ್ತಮ ಅಂತ ಹೆಸರು. ಹೀಗೆ ಪುರುಷೋತ್ತಮನ ಮಹಿಮೆ ಹೇಳಿದ್ರಿಂದ ಈ ಅಧ್ಯಾಯಕ್ಕೆ 15ನೇ ಅಧ್ಯಾಯಕ್ಕೆ ಏನಂತ ಹೆಸರು ಬಂತಂತೆ?
ಪುರುಷೋತ್ತಮ ಯೋಗ ಅಂತ ಹೆಸರು ಬಂತು. ಏನೂ ಗೊತ್ತಿಲ್ಲದೆ ಇದ್ದರೆ ಬೇಡ ಅಂತೆ ನಮಗೆ. ಏನೂ ಬೇಡ, ಏನೂ ಗೊತ್ತಿಲ್ಲ ಹೋದಲ್ಲಿ ನಿನಗೆ ಬೇಡ ಬಿಡು ಅಂತಂತಾನೆ ಕೃಷ್ಣ. ಇದಿಷ್ಟು ವಿಷಯ ತಿಳ್ಕೊಂಬಿಡು ಸಾಕೆಲ್ಲ ತಿಳ್ಕೊಂಡಂಗೆ ಅಂತ. ಈಗ ಎಲ್ಲರೂ ಹೇಳ್ತಿರ್ತಾರೆ, ನಿಮಗೆ ಏನು ಗೊತ್ತಿಲ್ಲದೆ ಇದ್ದರೂ ಬೇಡ್ರಿ, ಈ ಮೊಬೈಲ್ನೊಳಗೆ ಇಷ್ಟು ತಿಳ್ಕೊಂಡ್ರೆ ಸಾಕೆಲ್ಲ. ಇದು ಹೊಸ ಟಿ ವಿ ತಂದಿರ್ತಾರೆ, ಮನೆ ತುಂಬ ವ್ಯಾಪಿಸಿರ್ತದೆ ಅದು, ನಮಗೇನು ಗೊತ್ತಿರಲ್ಲ. ಒಂದು ರಿಮೋಟ್ನೊಳಗೆ 2 ಹೇಳ್ಕೊಟ್ಟಿರ್ತಾರೆ, ಒಂದು ಆಫ್ ಮಾಡೋದು, ಒಂದು ಆನ್ ಮಾಡೋದು. ಇವೆರಡು ಗೊತ್ತಿದ್ರೆ ನೋಡ್ರಿ ಎಲ್ಲ ಗೊತ್ತಾಗ್ಬಿಡ್ತದೆ ನಿಮಗೆ ಅಂತಂತ. ಈಗ ಆಫ್ ಮಾಡೋದು ಆನ್ ಮಾಡೋದು ಹೋಯ್ತು. ಈಗ ನಾವು ಹಾಗೆ ಅದಕ್ಕೆ ಹೇಳ್ಬಿಟ್ಟಿರ್ತಾಕ ಅದೇ ಅಸೆಟ್ ಮಾಡಿ, ಅದು ಗೂಗಲ್ ಅಂದ ಕೂಡಲೇ ಅದೇ ಆನ್ ಆಗಿಬಿಡ್ತದೆ. ಟರ್ನ್ ಆಫ್ ಅಂದರೆ ಅದೇ ಆಫ್ ಆಗಿಬಿಡ್ತದೆ. ಇದಿಷ್ಟು ಗೊತ್ತಾದರೆ ಎಲ್ಲ ಗೊತ್ತಾದಂಗೆ ಅಂತ. ಹಾಗೆ ಇಡೀ ಭಗವದ್ಗೀತೆ 700 ಶ್ಲೋಕ ಗೊತ್ತಿಲ್ಲ ಬೇಡ ಬಿಡು, ಅಧ್ಯಾಯಗಳ ಹೆಸರು ಗೊತ್ತಿಲ್ಲ ಬೇಡ, ಶ್ಲೋಕದ ಸಂಖ್ಯೆ ಗೊತ್ತಿಲ್ಲ ಬೇಡ, ಹೇಳಿದ್ಯಾರು ಗೊತ್ತಿಲ್ಲ, ಕೇಳಿದ್ಯಾರು ಗೊತ್ತಿಲ್ಲ, ಏನೂ ಗೊತ್ತಿಲ್ಲಲ್ಲಪ್ಪ ಬೇಡ. ಮತ್ತು ಇಷ್ಟು ಗೊತ್ತಾದರೆ ಸಾಕಂತೇನು. ಇರೋದು 2 ಥರ ಪುರುಷರು, ಒಂದು ಕ್ಷರ ಇನ್ನೊಂದು ಅಕ್ಷರ. ಅದರಲ್ಲಿ ಕ್ಷರ ಅಂದರೆ ದೇಹ ನಾಶ ಇರೋರು, ಅಕ್ಷರ ಅಂದರೆ ಎಂದೂ ದೇಹ ನಾಶವೂ ಇಲ್ಲದೆ ಇರೋಳು. ಅವರಿಬ್ಬರಿಗಿಂತಲೂ ವಿಭಿನ್ನನಾದವನೊಬ್ಬನಿದ್ದಾನೆ, ಅವನೇ ಪುರುಷೋತ್ತಮ. ಅವನಿಗೆ ಪರಮಾತ್ಮ ಅಂತ ಕರೀತಾರೆ. ಅವನನ್ನೇ ವೇದ ಮತ್ತು ಉಪನಿಷತ್ತು ಪುರಾಣಗಳು ಕೊಂಡಾಡ್ತಾವೆ. ಅವನು ಬಿಟ್ಟು ಪ್ರಪಂಚ ಯಾವ ರೀತಿಯಿಂದಲೂ ನಡೆಯಲ್ಲ, ಅವನಿಂದಲೇ ರಕ್ಷಣೆಗೆ ಒಳಪಟ್ಟಿದೆ. ಇಷ್ಟು ತಿಳ್ಕೊಂಬಿಡು. ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾನಘ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಇಷ್ಟನ್ನು ತಿಳಿ, ಇದು ಬಹಳ ಗುಹ್ಯವಾದಂಥ ವಿಷಯ, ಇದೇ ನಿನಗೋಸ್ಕರ ಅಂತ ಹೇಳಿದೆ, ಇದನ್ನೇ ಉಪಾಸನೆ ಮಾಡು, ಇದನ್ನು ತಿಳಿ, ಇದನ್ನು ತಿಳಿದ ಮೇಲೆ ನನ್ನ ಅಪರೋಕ್ಷವನ್ನು ಪಡೆದು ಮುಕ್ತನಾಗ್ತಿ ಅಂತ ಹೇಳಿ ಇತಿ ಶ್ರೀಮದ್ ಭಗವದ್ಗೀತಾಯಾಂ ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಪುರಾಣ ಪುರುಷೋತ್ತಮ ಯೋಗೋ ನಾಮ ಪಂಚದಶೋಧ್ಯಾಯ ಅಂತ ಮುಕ್ತಾಯ ಮಾಡ್ತಾರೆ. ಬಹಳ ಶ್ರೇಷ್ಠವಾದ ಪುರಾಣ ಪುರುಷೋತ್ತಮ ಯೋಗವನ್ನು ಇವತ್ತಿನ ದಿವಸ ಕೇಳಿದ್ದೇವೆ. ಇವತ್ತು ಶಿವರಾತ್ರಿ, ಆರಣ್ಯಕಾಚಾರ್ಯ ವಿಷ್ಣು ತೀರ್ಥರ ಪುಣ್ಯ ದಿನ ಮತ್ತು ಭಗವದ್ಗೀತೆಯ 15ನೇ ಅಧ್ಯಾಯದ ಪ್ರವಚನ ಇವೆಲ್ಲ ನಡೆದಿದೆ. ಇಂಥ ಪರ್ವಕಾಲದಲ್ಲಿ ಇದರಿಂದ ಶ್ರೇಯಸ್ಸಾಗಲಿ ತಮಗೆಲ್ಲರಿಗೂ, ನನಗೂ ಶ್ರೇಯಸ್ಸನ್ನುಂಟು ಮಾಡಲಿ ಭಗವಂತ ಅಂತ ಕೇಳ್ತಾ 2 ಮಾತನ್ನು ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ. ಕಾಲೇ ವರ್ಷತಿ ಪರ್ಜನ್ಯ ಪೃಥಿವೀ ಸಸ್ಯಶಾಲಿನಿ ದೇಶೋ